ಬ್ರೋ ಇದು ಸಿಕ್ಕಾಕೊಂಡಿದ್ದೀನಿ ಬ್ರೋ. ತೋರಿಸ್ತಾನೆ ರೇಪ್ ಮಾಡಪ್ಪ ಮಾಡ್ತೇನೆ ನೀನು. ಮತ್ತೆ ನೀನು ಹೇಳ್ತೀನಿ ನನ್ನ ಮಗ ಅಲ್ವಾ ನೀನು ನನ್ನ ತಿನ್ನ ಇಷ್ಟು ಗಂಟೆ ಯಾವನೋ ಹೇಳ್ದ ಅಂತಂದು ತಾಯಿ ಗಾಡಿನೇ ಬಿಚ್ಚಿದ್ಯೇನೋ. ತಾಯಿ ಲಾಡಿ ಬಿಚ್ಚ ಕೆಲಸ ನೀನು ಮಾಡಿರೋದು. ಹೊಸಕೋಟೆಗೆ ಬರೋಣ ಅಂದ್ರೆ ಮಾತಾಡೋಣ ಇಲ್ಲೇ ನಾವೆಲ್ಲ ಬರ್ತೀರಿ. ಹೋಗೋಣ ಕಂಟಾನ ಮಾಡಿದ್ನ ಬಿಡೋಣ. ಸರಿ ಸರಿ ನಾನು ತಿಳ್ಕೊಂಡು ನೀನು ಬಂದಿದ್ದು ವಾಪಸ್ ನಾನು ಫೋನ್ ಹಾಕಿದ್ದು ನಾನು ಓಡಿಸ್ತೀನಿ ಅಂತ ನೈಟು ಸಾಯಂಕಾಲ ಫೋಟೋಗೆ ಹೋಗ್ತೀನಿ ಅಂತ ಹೋಗಿ ಬೇರೆ ಗಾಡಿ ಓಡಿಸಿರೋದು ಯಾರೇ ಓಡಿಸಿದ್ದಾನೆ ಸಾಯಂಕಾಲ ಗಾಡಿ ಡೀಲ್ ಮಾಡಬೇಕು ಅಂತ ವಾಪಸ್ ನನಗೆ ಬಂದು ಫೋನ್ ಹಾಕಿ ಸಾರಿ ಹೇಳ್ಬಿಟ್ಟು ಗಾಡಿ ಎತ್ಕೊಂಡ್ಬಂದಿರೋದು. ಹೇಳಿದ್ದು ನಿನಗೆ ಇಲ್ಲೇನು ಹಾಕಿದ್ದೆ ಗಾಡಿ. ಅಪ್ಪ ನನ್ಕಂದು ಕೈ ಕಾಲು ಆಡಿಲ್ಲ ಬ್ರೋ. ಬೆಳಿಗ್ಗೆ ನಿದ್ದೆ ಕಣ್ಣಾಗಿದ್ದೀನಿ ನೈಟು ಅಲ್ಲಿ ಮುಗಿಸ್ಕೊಂಡು ಒಳಗೆ 2 ಊರಾಗ ಅಡ್ಡ ಹಾಕೋರೆ ಫಸ್ಟ್ಗೆ ನಿಲ್ಸಿಲ್ಲ ಬಂದ್ಬಿಟ್ಟವನೆ. ಇಲ್ಲಿ ಜಾಮ್ ಇರ್ತಿತ್ತ ಹೆಂಗಿದ್ರೆ ಬ್ರೇಕ್ ಹೊಡಿಲೇಬೇಕು ಇವನು, ಸ್ಲೋ ಮಾಡಬೇಕು. ಹಂಗಾಗಿ ಐಡಿಯಾ ಮಾಡಿ ಇಲ್ಲ ಪಕ್ಕ ಊರಿಗೆ ಎತ್ಕೊಂಡು ಹೊರಟೋಗಿರಂ ಬ್ರೋ. ಹ್ಯೂರ್ ಎಲ್ಫೆಮ್ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಸದ್ಯಕ್ಕೆ ಏನಪ್ಪ ಆಗಿದೆ ಅಂದರೆ ನಮ್ಮ ಗಾಡಿ ಒಂದು ಕಳ್ತನ ಆಗದೆ. ಗಾಡಿ ಎತ್ಕೊಂಡೋಗಿ ಚಿತ್ರದುರ್ಗ ಹತ್ರ ಲಾಕ್ ಆಗಿದೆ. ಅಂದರೆ ಐಮಂಗ್ಲ ಅಂತ ಚಿತ್ರದುರ್ಗ ಅಂತ ಹಿಂದೆ ನಮ್ಮ ಏರ್ ಪ್ರೊಕ್ಲಾಕ್ಸು ಅಜಯ್ ಬ್ರೋ ಲಾಕ್ ಮಾಡಿಸೋರು ಹುಡುಗರಿಕೆಯಲ್ಲಿ. ನಮ್ಮ ಮನೆ ಬಿಡ್ತಾ ಇನ್ನೂ ಬೆಂಗಳೂರಾಗಿದ್ದೀನಿ. ರಾತ್ರಿಯಲ್ಲಿ ನಿದ್ದೆ ಇರಲ್ಲ. ಗಾಡಿ ಟ್ರ್ಯಾಕ್ ಮಾಡಿಕೊಂಡು GPS ಇದ್ದಿದ್ದಕ್ಕೆ ಒಳ್ಳೇದಾಯಿತು. ಟ್ರ್ಯಾಕ್ ಮಾಡ್ಕೊಂಡು 2-3 ಲೊಕೇಶನ್ ಮಿಸ್ ಆಯಿತು. ನಂಗೆ ಗೊತ್ತಿರೋ ಹುಡುಗರೆಲ್ಲ ಮಿಸ್ ಆಯಿತು. ಮಾತಾಡಿಸಿ ಅವ್ರಲ್ಲಿ ಅಡ್ಡಕ್ಕೆ ಹೋಗೋರು ಮಿಸ್ ಆಗಿ ಒಂದು ಗಾಡಿ ಟಚ್ ಮಾಡಿಕೊಂಡು ಅಲ್ಲಿ ಐಮಂಗ್ಲ ಹತ್ರ ಅಡ್ಡ ಹಾಕ್ಸಿ ಗಾಡಿ ಸ್ಟೇಷನಾಗೆ ಹಾಕ್ಸೋರಂತೆ. ಸೊ ಈಗ ಹೋಗ್ತಿದ್ದೀನಿ. ಸೊ ಈ ಒಂದು 2-3 ದಿನದಿಂದ ಎಣ್ಣೆಗಿನ್ನೆ ಹೊಡೆದು ಸ್ವಲ್ಪ ಗಲಾಟೆಗಳಾಗಿತ್ತು, ಬೈದಿದ್ದೆ. ಅದಕ್ಕೆ ತಿಕ್ಕ ಹುಡ್ಕೊಂಡು ಗಾಡಿ ಎತ್ಕೊಂಡು ಹೊರಟೋಗಿದ್ದಾನೆ. ಐಟಮ್ ಸಮೇತ ನಮ್ಮ ಗಾಡಿ ಐಟಮು. ಅವ್ರು ಟ್ರಾನ್ಸ್ಪೋರ್ಟರ್ ನೋಡಿದ್ರೆ ಡೆಬಿಟ್ ಆಗ್ತೀನಿ 1 ಲಕ್ಷ 2 ಲಕ್ಷ ಆಗ್ತೀನಿ ಅಂತ ಅವ್ರು ಭಯ ಬೀಳಿಸೋರೆ. ಸೊ ಏನು ಮಾಡೋಕ್ಕೆ ಗೊತ್ತಿಲ್ಲ. ಈಗ ಚಿತ್ರದುರ್ಗ ಹೋಗಬೇಕು. ನಮ್ಮ ಬೈಕ್ ಎತ್ಕೊಂಡು ಹೋಗ್ತೀನಿ. ಏನಾಗುತ್ತೋ ಗೊತ್ತಿಲ್ಲ. ಮಿಕ್ಕಿದಲ್ಲಿ ಹೋಗಿ ಮಾತಾಡೋಣ. ತಲೆ ಕೆಟ್ಟೋಗ್ಬಿಟ್ಟದೆ. ಒಟ್ಟು ಗಾಡಿ ಸಿಗ್ತಾಳೆ ಅದೊಂದು ಖುಷಿ ಆಯ್ತು. ಯಾಕಂದರೆ ನಾನು ಅಜಯ್ ಬ್ರೋ ಅವರು ಒಂದು 10 ಜನ ಹತ್ರ ಕಾನ್ಫರೆನ್ಸ್ ಕಾಲು, ನಾನು ನಮ್ಗೆ ಗೊತ್ತಿರೋ ಹುಡುಗರ ಹತ್ರ ಇನ್ನೊಂದು ಫೋನ್ ಕಾನ್ಫರೆನ್ಸ್ ಕಾಲು ಹೆಂಗೆ ಟ್ರ್ಯಾಕ್ ಮಾಡೋದು ಅಂದರೆ GPS 2 GPS ಇತ್ತು. ಒಂದು GPS ಡಿಸ್ಕನೆಕ್ಟ್ ಆಯಿತು. ಕಂಪ್ನಿದೊಂದು ಹಾಕ್ಸಿದ್ರು, ನಾನೊಂದು ಹಾಕ್ಸಿದ್ದೆ. ನೋಡಿರಿ GPS ಇದಕ್ಕೆ ಎಷ್ಟು ಒಳ್ಳೆಯದಾಯಿತು. ಸೊ ಈಗ ಬನ್ನಿ ಅಲ್ಲಿ ಹೋಗೋಣ. ಇನ್ನು ಏನೋ ನಾಟಕ ಸ್ಟೇಷನ್ ಹೋಗಿ ನಾಟಕ ಮಾಡ್ತಾವಂತೆ, ಪೇಮೆಂಟ್ ಕೊಟ್ಟಿಲ್ಲ ಅದಕ್ಕೆ ಹೆಂಗೆ ಮಾಡಿದೆ ಅದು ಇದು ಅಂತ. ದೊಡ್ಡ ಕುಡ್ಕನ ಮಗನವನು. ಅಯ್ಯೋ ಸವಾಸ ಅಲ್ಲ. ಅಲ್ಲಿ ಹೋಗೋಣ ಬನ್ನಿ. ಚಿತ್ರದುರ್ಗದಲ್ಲಿ ಸಿಗೋಣ. ದಿಕ್ಕ ಇನ್ನು ಒಂದು 80 ಕಿಲೋಮೀಟರ್ಸ್ ಇದೆ ಚಿತ್ರದುರ್ಗ. ಇಲ್ಲೇ ಸೈಡ್ಗೆ ಹಾಕೊಂಡು ಕುತ್ಕೊಂಡಿದ್ದೀನಿ. ನಮ್ಮ ಗಾಡಿ ನೋಡ್ಬೋದು. ಅಂಕಲ್ ಅಲ್ಲವ್ರೆ. ಕಾಲಿಗೆ ಲೇವಿ ನೋತಾವ ಜಾಸ್ತಿನೇ ಆಯ್ತಾ ಗಾಡಿ ಓಡಿಸಿ. ಕಾಲಿಗೆ ಸರಿ ನೋತಾವೆ. ಅವನ್ನ ಸ್ಟೇಷನ್ಗೆ ಹಾಕ್ಕೊಂಡವ್ರೆ. ಗಾಡಿ ಅವನೇನೋ ಸ್ಟೋರಿಲಿ ಕಟ್ತಾವನಂತ ಅದು ಇದು ಅಂತ ನೋಡೋಣ. ನಂದು 1 ಅವರ್ ಅಂದ್ಕೊಳ್ಳಿ. 1 ಅವರಲ್ಲಿ ಡೈರೆಕ್ಟಾಗಿ ಸ್ಟೇಷನಾಗಿ ಸಿಗೋಣ. ಬ್ರೋ ಎಲ್ಲಿದ್ದೀರಾ ಬ್ರೋ? ಬೆಳಗ್ಗೆ ಮಲ್ಬಿಟ್ಟಿದ್ನಲ್ಲ, ಅದಕ್ಕೆ ಫೋನ್ ಹಚ್ಚಿಲ್ಲ. ಬ್ರೋ ಇದು ಸಿಕ್ಕಾಕೊಂಡಿದ್ದೀನಿ ಬ್ರೋ. ಹಾಂ ಬ್ರೋ, ಗಾಡಿ ಎಲ್ಲ ಐತೆ? ದುರ್ಗದಿಂದ ಹಿಂದೆ ಇದೆ ಬ್ರೋ. ಅದು 20 ಕಿಲೋಮೀಟರ್ ಹಿಂದೆ ಇದೆ ಗಾಡಿ. ಹಾಂ ಹಿಂದೆ ಐತೆ? ಹಾಂ ಸ್ಟೇಷನ್ಗೆ ಹಾಕಿಲ್ಲ? ಹಾಂ ಬ್ರೋ. ಸ್ಟೇಷನ್ಗೆ ಹಾಕಿಲ್ಲ? ಇಲ್ಲ ಬ್ರೋ, ನಾನು ಇಲ್ಲೇ ಗಾಡಿಯಲ್ಲೇ ಇದ್ದೀನಿ. ಗಾಡಿ ತಂದೆ? ಹಾಂ ಯಾರು ಬಂದಿರ್ತಿದ್ರು? ಗೊತ್ತಿಲ್ಲ ಬ್ರೋ ಯಾರಂತೆ. ಸ್ಟೇಷನ್ಗೆ ಹಾಕ್ತೀನಿ ಅಂತವ್ರೆ. ಗಾಡಿ ಎತ್ಕೊಂಡು ಬಂದ್ಬಿಡ್ಲಾ? ಅಣ್ಣ ಸ್ಟೇಷನ್ಗೆ ಹಾಕ್ತಾರಂತೆ. ಗಾಡಿ ಎತ್ಕೊಂಬರಲ್ಲ ಏನೋ. ಸ್ಟೇಷನ್ಗೆ ತೊಗೊಂಡೋಗ್ತಾರಂತೆ ಗಾಡಿ. ಇಲ್ಲ ಗಾಡಿ ಬರಲ್ಲ. ಹಾಂ ಗೊತ್ತಿಲ್ಲ ಅಣ್ಣ ಅವ್ರು ಯಾರು ಅಂತೇಳಿ. ಇಲ್ಲ 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 ಬಾಣ, ಇಲ್ಲ ನಮ್ಮೂರು ಇಲ್ಲೇ ಹಾಕ್ತೀನಿ ಸ್ಟೇಷನ್ಗೆ. ತಗೊಂಡೋಗು. ಸರಿ ಅಣ್ಣ. ಸರಿ. ಹಾಂ ಹಾಂ ಸರಿ. ನೋಡ್ದ ಅಂಕಲ್ ಏನು ಪ್ಲಾನ್ ಇರೋದು? ಏನಾದ್ರು ಪ್ರೀಮಿಯರ್ ಬೇರೆ ಟ್ರಾನ್ಸ್ಪೋರ್ಟ್ ನೋಡಿ ಏನೇನು ಪ್ಲಾನ್ಗಳು ನೋಡಿ. ಇವಂದೆಲ್ಲ ತಲೆ ಇದು ಎಲ್ಲ ಓನರ್ ಯಾರು? ಓನರ್ ಪ್ರೀಮಿಯರ್ ಬೇರೆಯವನು.
ಇವ್ನು ಡ್ರೈವರ್ ಅಂತ ಅಲ್ಲಿ ಡೈರೆಕ್ಟ್ ಆನಂದ್ ತಗೊಳಕ್ಬಿಟ್ಟೆ ಆಗ್ತಾನೆ ಅವ್ನು ಅಜಯಂಗೆ ಫೋನ್ ಹಾಕಿ ಇಂಟ್ರಾ ಗಾಡಿ ಅಂತ ಹೆಂಕೊಂಡು ಒಬ್ರು ಅಮ್ಮನ್ನು ಇಂಟ್ರಲ್ಲ 577 577 ಓನರ್ ಆಗೋಂತ నా ఫ్రెండ్ గారు ఇంకొక లేదా బడదు వస్తా ఆ గాడి ఇంకా మనం ప్లాన్ చేసినారు వాడిని పంపించాను డ్యూటీకి ఇప్పుడు ಒಂದು ಸೇಮ್ ಸ್ಟೋರಿನೇ ಅವಂಗೂ ಎಷ್ಟು ಇವನು ಎಷ್ಟು ಗಾಡಿ ತೆಗ್ಕೊಂಡು ಏನು ಮಾಡ್ಬೇಕು ಈಗ ಏನು ಪ್ಲಾನ್ ಇತ್ತು ಅವನಿಗೆ ಫೋನ್ ಹಚ್ಚಿ ಹೇಳಿದ್ರು ಅಷ್ಟೇ ಮಾಡು ಏನಂತ ಹೇಳಿದ್ರು ಗಾಡಿ ತೊಗೊಂಡೋಗು ಅಂತ ಹೇಳಿ ತಗೊಂಡೋಗ್ಬಿಟ್ಟು ಏನು ಮಾಡಬೇಕಂತ ಸ್ಟೇಷನ್ ಯಾಕೋ ಅಂತ ಹೇಳಿದ್ರು ಅಷ್ಟೇ ಅವರೇ ಹೇಳಿದ್ರಾ ಯಾರ ಅವನು ಅಭಿ ಅಂತಾನೆ ಹೇಳಿದ್ದ ಡೈವರ್ಟ್ ಮಾಡಕ್ಕೆ ನೀನು ಈ ಕಡೆಗೆ ಬಂದ್ರೆ ಅಲ್ಲಿ ಈಸಿ ಆಗುತ್ತಲ್ಲ ಕೆಲಸ ಅವ್ರ ಗಾಡಿಗೆ ಹಾಕೋಣ ಅಂತ ಅವ್ರದ್ದು ಗಾಡಿಗಳು ಹಂಗಲ್ಲ ಗುರು ಅಲ್ಲಿ ಒಂದು ಗಾಡಿ ಈ ಗಾಡಿಗೆ ಬಂದ್ರೆ ಇನ್ನೊಂದು ಗಾಡಿ ಯಾವ್ದೋ ಲೋಡ್ ಗಾಡಿ ಟ್ರೈ ಮಾಡಿದ್ರಲ್ಲ ಇವರು ಪ್ಲಾನ್ ಹಾಕಿದ್ರಲ್ಲ ಏನ್ರೋ ಬಿಸಿ ಆದ್ರೆ ನೀನ್ ಆ ಕಡೆ ಟೆನ್ಷನ್ ತಗೊಳಲ್ಲ ಆರಾಮಾಗುತ್ತಲ್ಲ ಅಲ್ಲಿ ಬ್ರೋ ಹಿಂಗ್ ಬಿಡಕ ನಾನು ಏನೋ ಇಷ್ಟೊತ್ತು ಏನು ಅನ್ಕೊಂಡೆ ಗೊತ್ತಾ ಏನೋ ಮಾಡಮ್ ಬಿಟ್ಬಿಡೋಣ ಗಾಡಿ ಎತ್ಕೊಂಡು ಹೋಗೋಣ ಅನ್ಕೊಂಡೆ ಬಿಟ್ರೆ ಮತ್ತೆ ಹೆಂಗ್ ಬಿಡಕ್ಕಾಗ್ತದೆ ಇವಾಗ ಇವ್ರು ಇನ್ನ ಜಾಸ್ತಿ ನೋಡಕ್ಕ ಪ್ಲಾನು ಇದು ಕೊಂಪೆ ಪಾಡ್ದು ಜಾಸ್ತಿ ಬಿಡು ఇప్పుడు ఏం టెన్షన్ ಅದು ಸ್ವಿಚ್ ಹೋಗಿ ಬಿಸಿ ಆಗ್ಬಿಡ್ತಾನೆ ಇಲ್ಲಿ ಕೆಲಸ ಈಸಿ ಆಗುತ್ತೆ ನಮ್ಗೆ ಆರಾಮ ಗಾಡಿ ಎತ್ಬಿಡ್ಬೋದು ಅಂತ ಪ್ಲಾನ್ ಮಾಡಿದ್ರ ಅಲ್ಲ ಹೇಳು ಇರೋದು ಹೇಳ್ಬೇಕು ಕಟಿಂಗ್ ಮಾಡೋದು ಕೊಡೋಣ ಅಂದ್ರ ಗಾಡಿ ನಾ ಮಹೇಂದ್ರ ಜೊತೆ ಆಗಿದ್ದೆ ನಿನ್ನೆ ಅಲ್ಲಿದ್ದಾಗ ಫೋನ್ ಹಚ್ಚಿದ್ರು ಅವರೇ ರಾತ್ರಿನೇ ಪ್ಲಾನ್ ಇತ್ತಲ್ಲ ಇನ್ ಕೇಸು ಯಾರು ಅವ್ನು ಕೊಡ್ತಾ ಇದ್ದ ಗಾಡಿ ಅಭಿನಾ ನಾ ಕೊಡ್ತಿದ್ದಿಲ್ಲ ಅವ್ನು ತಗೊಂಡೋಗಿ ಇದು ಮಾಡಿದ್ದಾನೆ ಈ ಗಾಡಿನ ಅವ್ನು ತಗೊಂಡೋಗಿ ಇದನ್ನ ಅಮ್ಮನ ಹೋಯ್ತಿದ್ದ ಗಾಡಿನ ಆ ಗಾಡಿನ ಅವನು ಎರಡು ಗಾಡಿ ರಾತ್ರಿ ರಾಜಕೀಯ ಇವ್ರಿಬ್ರೆ ಎಲ್ಲ ಬಾಯ್ ಬಿಡ್ತಾರಲ್ಲ ಇವ್ರಿಬ್ರು ಒತ್ತಿ ಹೊಲಕ್ ಹಾಕ್ಬಿಟ್ರಿ ಎಲ್ಲ ಬಾಯ್ ಬಿಡ್ಲಿ ಸುಮ್ಮನೆ ಬಾಯ್ ಬಿಡ್ಲಿ ఇప్పుడు ఎట్లు ಗೊತ್ತಾ ಈಗ ಎರಡು ಗಾಡಿ ರಾತ್ರಿ ಪ್ಲಾನ್ ಮಾಡಿದ್ದೀರಾ ಅವ್ರು ಅವರೇ ಪ್ಲಾನ್ ಮಾಡಿದ್ರು ಅದೇ ಆ ಪ್ಲಾನ್ ಮೇಮ್ ಜಾಸ್ತಿ ಅನ್ನೋದು ಒಂದು ಗಾಡಿ ನೀನೊಂದು ಗಾಡಿ ಅವನೊಂದು ಗಾಡಿ ಪ್ಲಾನ್ ಮಾಡಿ ಅಮ್ಮನು ಅಭಿ ಅವ್ನು ಬೇರೆ ನಮ್ಗೆ ಸಂಬಂಧ ಗಾಡಿನ ಇವ್ ನೋಡ್ಕಾಡ್ತಾಗೆ ಅದು ಬೀಲ್ ಬಿಸಿ ಆಗ್ತಿದೆ ಕಂಪ್ನಿಗೆ ಗ್ರೂಪ್ಗೆ ಹಾಕ್ಬಿಡಿ ಹಾಕ್ತೀನಿ ಎಲ್ಲ ಬಿಡ್ತೀನಿ ಬಿಡಿ ಅವನದೇ ಅವರು నీకు విషయం తెలియదా ఇప్పుడు ఇంచేపుడు వాడు స్టేషన్కి ఏమిటి చెప్తానేదంటే ఇంక ప్రాబ్లం అవుతుంది నేను దీంట్లో చెప్తానేది లేదంటే ఇది కటింగ్ చేస్తాడు ఇడు ಡೀಲ್ ಮಾಡಾಕ ಒಂದೇ ಒಂದು ಪಾಯಿಂಟ್ ಕಡೆ ಸ್ಟೇಷನ್ಗೆ ಹಾಕಂತ ಒಂದು ಹೇಳಿದ್ನಲ್ಲ ಸ್ಟೇಷನಲ್ಲಿ ಯಾಕೆ ಗಾಡಿ ಬಿಟ್ಟಿದ್ದು ಎಲ್ಲಿಂದ ಇದು ಗಾಡಿ ಬಿಟ್ಟಿದ್ದು ಎಲ್ಲಿಂದ ಬೆಂಗಳೂರು ಎಲ್ಲಿಂದ ಶಬರಿನಗರ ಪಾಯಿಂಟ್ ಏ ಹೊಸಕೋಟೆ ವಾಪಸ್ ಹೋಗಿದ್ದೆಲ್ಲ ಡ್ರಾಪ್ ಮಾಡಕ ಅವನ್ನ ಅಲ್ಲಿಂದ ಮೈಡಳ್ಳಿ ಹೊಸಕೋಟೆನೇ ಅಂದ ಅಲ್ಲೋ ಕಡಿಯೋ ಅಲ್ಲಿಂದ ನವಯುಗ ಟೋಲಿಗೆ ಬರೋಷ್ಟಕ್ಕೆ ಎಷ್ಟು ಸ್ಟೇಷನ್ಗಳು ಸಿಗ್ತವೆ ಅಲ್ಲಿ ಪಕ್ಕದಾಗೈತೆ ಕಡಿ ಎಷ್ಟು ಸ್ಟೇಷನ್ ಸಿಗ್ತವೆ ಹೇಳು ಏನೋ ಅವನು ಹಾಕಿರೋದು ಹಾಕಿನಿ ನೀನು ದಾವಣಗೆರೆಗೆ ಹಾಕಿರೋದು ಹಾಕಿನಿ ಈಗ ನೀನು ನ್ಯಾಯ ಸಿಕ್ಲೇಬೇಕು ನಿನ್ನ ಲೆಕ್ಕದಲ್ಲಿ ಮೋಸ್ಟ್ ಸ್ಟೇಷನ್ಗೆ ಹೋಗು ನ್ಯಾಯನೇ ಫೋನ್ ಕೊಡೋದು ಇದು ನಂದೆ ನಾನೇ ಕೊಟ್ಟಿರೋದು ಫೋನ್ ಪಾಪ ಫೋನ್ ಇಲ್ಲ ಅಂದಿದ್ದಕ್ಕ ರೈಟ್ ಹೊಡೆದಲ್ಲ ಕೊಡ್ತೀರಾ ಈಗ ಎತ್ಕೊಂಡೋಗಲ್ಲ ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಅಲ್ಲೇ ಒಳಗೆ ಅಲ್ಲಿ ಅಣ್ಣ ಅನ್ನಿ ಟೋಲ್ದಾಗ ಪಂಪಿಂచిన చిన్నోళ్ళని యా టోల్ దిగలేదు అన్ని మిస్ టోల్కే పోయిట్ ఉండలేదు ಬ್ರೋ ರಾತ್ರಿ ಸೂಪರ್ವೈಸರ್ ಇದ್ರಾಗ ಯಾವ್ದ್ರಾಗ ಫಾಸ್ಟಾಗ್ನಾಗ ಅಮೌಂಟ್ ಇಲ್ಲ 8 ಸಾರಿ ಫೋನ್ ಮಾಡಿದ್ವಿ ನೋಡ್ರಿ ಓನರ್ ಎತ್ತಿಲ್ಲ ಊಟಕ್ಕೆ ಕಾಸು ಹಾಕಿಲ್ಲ 42,000 ರೂಪಾಯಿ ಸ್ಯಾಲ್ರಿ ಕೊಡಬೇಕು ಏನು ನಮ್ಮ ಅಪ್ಪಗೆ ಚೆನ್ನಾಗಿಲ್ಲ ನನ್ನ ತಂಗಿಗೆ ಕಾಲೇಜ್ ಫೀಸ್ ಕಟ್ಟಬೇಕು ನನ್ನ ಗಾಡಿ EMI ಕಟ್ಟಿಲ್ಲ ನನಗೆ ಅದು 42,000 ರೂಪಾಯಿ ದುಡ್ಡು ಕಟ್ಟಬೇಕು ಇದ್ರ ಫಾಸ್ಟಾಗ್ ದುಡ್ಡಲ್ಲೆಲ್ಲ ಬಂತು ಎಲ್ಲ ಆಯಿತು ಇಲ್ಲಿ ಸತ್ಯ ಒಪ್ಪತ್ಗ ನಿನ್ನೇನು ನಾನೇನು ಒಂದು ಏಟು ಹೊಡೆದಿಲ್ಲ ನನ್ನ ತಮ್ಮನ ಅಣ್ಣನ ಗೊತ್ತಿಲ್ಲ ಬಿಟ್ಟಾಕು ಆಮೇಲೆ ಎಲ್ಲ ಆದಮೇಲೆ ಅಂಕಲ್ ಫಾಸ್ಟಾಗೂ ಇತ್ತು ನಾನು ತಪ್ಪಿಸ್ಕೊಂಬಂದು ನಮಗೆ ಗೊತ್ತು ಫಾಸ್ಟಾಗಿದ್ದರೆ ಅಲ್ಲಿ
ಅವರು ಅಮೌಂಟ್ ಆ ಅಕೌಂಟ್ನಾಗ ಅಮೌಂಟ್ ಕಟ್ ಆಗುತ್ತಲ್ಲ ಅವ್ರಿಗೆ ಮೆಸೇಜ್ ಹೋಗುತ್ತೆ ಅವ್ರಿಗೆ. ಕರೆಕ್ಟ್ ಅದ ಏನು ಆಮೇಲೆ CC ಕ್ಯಾಮ್ರಾದಾಗೂ ಗೊತ್ತಾಗುತ್ತೆ ನೀನು ಎಲ್ಲಿ ಪಾಸ್ ಆಗಿದೆಯಾ ಎಂಬುದು. ಫಾಸ್ಟಾಗ್ದಾಗ ಅಮೌಂಟ್ ಇತ್ತು ಅದನ್ನ ಚೆಕ್ ಮಾಡ್ತೀವಿ. ದೊಡ್ಡ ಪ್ಲಾನ್ ಹಾಕೋರು ಅಂಕಲ್ ಇವರು ಗಾಡಿಗಳು ನಮ್ಮ ಅವ್ರ ಜೊತೆಗೆ ಇನ್ನ 2-3 ಇದ್ದಂಗಾರು ಅಂಕಲ್ ಎಲ್ಲ ಬೇರೆ ಟ್ರಾನ್ಸ್ಪೋರ್ಟ್ ಹತ್ರ ಏನು ಮಾತಾಡ ಅಂದ್ರೆ ನಾನು ಏನು ಮಾತಾಡಲ್ಲ ಅಂದ್ಬಿಟ್ಟು ಗಾಡಿನೇ ತೆಗೆದುಕೊಂಡು ಹೋಗೋ ಪ್ಲಾನ್ ಹಾಕಿದೆಯಲ್ಲ. ಅವನು ಅಭಿ ಇದು ಮಾಡಿದ್ದಾನ ಹ್ಞೂ ಬಿಡ ಅಭಿ ಯಾರೋ ನೀನು ನನ್ನ ಗಾಡಿ ಓಡಿಸೋದು ಅಭಿನ. ಹಾಂ ಮತ್ತೆ ಗಾಡಿ ಎತ್ಕೊಂಡ್ಬಿಟ್ರೆ ದುಡ್ದಿದ್ದಾನ ಇಷ್ಟು ದಿನ. ಅವ್ನು ಯಾವನು ಅಭಿ ಹೇಳ್ತಾನೆ ಅವಳನ್ನ ಅಲ್ಲೇ ಹಿಡ್ಕೊಂಡು ರೇಪ್ ಮಾಡೋಪ್ಪ ಮಾಡ್ತೇನೆ ನೀನು ತಂಗಿನೇ ತೋರಿಸ್ತಾನೆ ರೇಪ್ ಮಾಡೋಪ್ಪ ಮಾಡ್ತೇನೆ ನೀನು. ಮತ್ತೆ ನೀನು ಹೇಳ್ತೀನಿ ನನ್ನ ಮಗ ಅಲ್ವಾ ನೀನು ನನ್ನ ತಿನ್ನ ನನ್ನ ಇಷ್ಟು ಗಂಟೆ ಅಲ್ಲ ಯಾವನೋ ಹೇಳ್ದಂತಂದು ತಾಯಿ ಲಾಡಿನೇ ಬಿಚ್ಚಿದ್ಯಾನೋ ತಾಯಿ ಲಾಡಿ ಬಿಚ್ಚ ಕೆಲಸ ನೀನು ಮಾಡಿರೋದು. ಅಂಕಲ್ ಫಸ್ಟ್ ಪ್ಲಾನ್ ಎಲ್ಲಿ ಸ್ಟಾರ್ಟ್ ಆಗಿದೆ ಕ್ಲೀನ್ ಆಗಿ ಟೋಟಲ್ ಡೀಟೇಲ್ಸ್ ಇಲ್ಲ ಮಗ. ಫಸ್ಟ್ ಯಾವಾಗಿಂದ ಪ್ಲಾನ್ ಸ್ಟಾರ್ಟ್ ಆಗಿ ನೀಟಾಗಿ ಹೇಳ್ಬೇಕು ನಂಗೆ. ಹಾಂ ಹಿಂದೆ ನೈಟ್ ಆಗಿರೋ ಏನು ಪ್ಲಾನ್ ಆಯಿತು? ಅಭಿ ಅದಕ್ಕೆ ರೆಕಾರ್ಡ್ ಇದೆ ಕೊಟ್ಟು ಅಣ್ಣ ಅಣ್ಣ ಇಲ್ಲೇ ಇದ್ದೀನಿ ಅಣ್ಣ, ಊಟ ಮಾಡ್ತಾ ಇದ್ದೇನೆ. ಹಾಂ 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 ಊಟ ಮಾಡ್ತಾ ಇದ್ದೀನಿ. ಹಾಂ ಅವ್ರು ಗೊತ್ತಿಲ್ಲ ಅಣ್ಣ. ಗಾಡಿ ಕೀ ನನ್ನ ಹತ್ರ ಇದೆ, ಗಾಡಿ ಲಾಕ್ ಮಾಡಿದ್ದೀನಿ ಅಣ್ಣ. ಏನು ಮಾಡೋಕಣ್ಣ ಇವಾಗ ಗೊತ್ತಾಗ್ತಿಲ್ಲ. ಏನು ಮಾಡ್ಬೇಕಣ್ಣ ಇವಾಗ ಗೊತ್ತಾಗ್ತಿಲ್ಲ. ಹಾಂ ಐಮಂಗ್ಲ ಅಣ್ಣ, ದುರ್ಗದ ಅಂತ ಇಂದ ಐಮಂಗ್ಲ ಅಂತೇಳಿ. ಹಾಂ ಏನು ಮಾಡ್ಬೇಕಣ್ಣ ಇವಾಗ? ಹಾಂ ಅದೇ ನೀವು ಹೇಳಿದ್ರಲ್ಲ ಅಣ್ಣ, ಅದಕ್ಕೆ ಇದು ಮತ್ತೆ ಅದಕ್ಕೆ ಕೇಳಿ ಅಣ್ಣ. ನಿನ್ನೆ ಹೇಳಿದ್ರಲ್ಲ ಅಣ್ಣ, ಅದಕ್ಕೆ ಮತ್ತೆ ಫೋನ್ ಮಾಡಿದ್ರಲ್ಲ ಅದಕ್ಕೆ ಮಾಡಿದೆ. ಮತ್ತೆ ಬಸ್ ಸ್ಟ್ಯಾಂಡ್ ನಾನು ಗಾಡಿ ಸ್ಟೇಷನ್ಗೆ ಹಾಕಿದ್ದೀನಿ. ನಿಂದೇನು ಪ್ಲಾನ್ ಆಗಿದೆ ಹೇಳು ಅಂತ. ನಾನು ಗಾಡಿ ಸ್ಟೇಷನಲ್ಲಿ ಹಾಕಿದ್ದೀನಿ. ನಿಂದೇನು ಪ್ಲಾನ್ ಆಗಿದೆ? ನಿಂದೇನು ಪ್ಲಾನ್ ಆಗಿದೆಯಾ? ನಂದ ಏನಿಲ್ಲ, ಫಸ್ಟ್ ಮಾತಾಡ್ತೀನಿ. ನಮ್ಮ ಓನರ್ ಮಾತಾಡ್ತಾರ. ಇವತ್ತು ಎಂಟ್ರ ಇತ್ತಲ್ಲ, ನಮ್ಮ ಓನರ್ ಹೇಳ್ತಾ ಇದ್ರು ಎತ್ಕೊಂಡು ಹೋಗ್ತೀಯಾ ಅಂದ್ರೆ ನಮ್ಮ ಓನರ್ ಫ್ರೆಂಡ್ ಅಲ್ದ ಇಲ್ಲ. ಫಸ್ಟ್ ಅವ್ನು ಬರ್ಲಿ ಮಾತಾಡು, ಏನ್ ಹೇಳ್ತಾನ ಕೊಡ್ತಾನ ಕೊಡೋಲ್ಲ ಅಂತ. ಕೊಟ್ಟಿಲ್ಲ ಅಂದ್ರೆ ದಾರಿಯಲ್ಲಿ ಅಡ್ಡ ಹಾಕ್ಬಿಟ್ಟು ಡ್ರೈವರ್ ಕೈಯಲ್ಲಿಂದ ಕಿತ್ಕೊಂಡು ಹೋಗ್ಬೇಕು ಅಷ್ಟೇ. ಹಾಂ ಅದೇ ಮಾಡ್ತೀನಿ. ನಿಮ್ಮೂರಿಗೆ ಹಾಕಿದ್ಯಾ ಪೊಲೀಸ್ ಸ್ಟೇಷನ್? ಹ್ಞೂ ಸರಿ, ಹ್ಞೂ ಹಾಕಿದ್ದೀನಿ. ನಿಮ್ಮೂರಲ್ಲಿ? ಹ್ಞೂ ನಮ್ಮೂರಲ್ಲೇ. ಹಾಂ 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 ಇವಾಗ ಎಲ್ಲ ಹೋಗ್ತಾ ಇದೆಯಾ ಏನು? ಮನೇಲಿ ಊಟ ಮಾಡಿ ಮಲಗಿದ್ದಾನೆ. ಹಾಂ 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 ಬ್ರೋ ಹೇಳಿ ಬ್ರೋ. ಇವಾಗ ಅಲ್ಲೆಲ್ಲೋ ಇದ್ದೆ ನೆಟ್ವರ್ಕ್ ಇರಲಿಲ್ಲ. ಹಾಂ ಇವಾಗ ಬರ್ತಾ ಇದ್ದೀರಾ? ಹೊಸಕೋಟೆ ಬರ್ತಾ ಇದೆಯಾ? ಅದೇ ನಿಮ್ಗೆ ಕೇಳಿ ಬರೋಣ ಅಂತೇಳಿ. ಅವ್ರೇನಂದ್ರು? ಅವ್ರು ಎಲ್ಲಿ ಹೋಗೋಣ ಅಂದ್ರು? ಯಾರು ಬಂದಿರೋದು? ಅವ್ರು ಯಾರು ಇಲ್ಲ ಬ್ರೋ, ಹೋದ್ರು ಅವರು. ನಾವು ಊಟಕ್ಕೆ ಬಂದೆ, ಗಾಡಿ ಲಾಕ್ ಮಾಡ್ಕೊಂಡು ಊಟಕ್ಕೆ ಬಂದಿದ್ದೆ. ಎಲ್ಲಿ ಹೋಗೋರು ಅವರು? ಎಲ್ಲಿ ಹೋದ್ರು ಗೊತ್ತಿಲ್ಲ. ಅಲ್ಲೇ ವೆಯ್ಟ್ ಮಾಡು. ಹಾಂ ನೀನು ಕಾಣಿಸ್ಕೊಂಬೇಡ, ಎಲ್ಲಾದ್ರೂ ಇರೋ ಹಾಂ ಸ್ವಲ್ಪ ಹೊತ್ತು, ಸರಿನಾ? ಹಾಂ ನೋಡು ಅಲ್ಲಿ ಎಲ್ಲಿ ಟೋಲ್ ಹತ್ರ ಇದೆಯಾ ಏನು? ಇಲ್ಲ ಬ್ರೋ, ಟೋಲ್ ಹತ್ರ ಇಲ್ಲ ಬ್ರೋ. ಊರಲ್ಲಿ ಬೈಪಾಸ್ನಲ್ಲಿ ಇದ್ದೀನಿ. ಅಲ್ಲಿ ಅಂಗಡಿಗಳು ಮನೆಗಳು ಆಯ್ತಾ? ಹಾಂ ಬ್ರೋ. ಸರಿ, ಎಲ್ಲಾದ್ರೂ ಸೇಫ್ ಆಗಿರಿ, ನಿನ್ ತಲೆ ಕೆತ್ಕೊಂಬೇಡ. ಹಾಂ ಅವ್ರು ಬಂದಿರೋರು ಯಾರು ನೋಡಿದ್ಯಾ? ಫಸ್ಟ್ ನೋಡಿದ್ದ ನೀನು ಅವ್ರನ್ನ? ಇಲ್ಲ ಬ್ರೋ, ಇಲ್ಲ ನೋಡಿದಿಲ್ಲ. ಎಲ್ಲ ಹೊಸಬ್ರ? ಹಾಂ ಎಷ್ಟೊತ್ತ ಇಟ್ಕೊಂಡ್ರು ನಿನ್ನ? 2 hours ಬ್ರೋ. 2 ತಾಸು ಹಿಡ್ಕೊಂಡ್ರು. 2 ತಾಸು ಬ್ರೋ, 2 ತಾಸು ಇಲ್ಲೇ ಇದ್ರು ಅವ್ರು. ಇಲ್ಲೇ 2 hour ಇದ್ರಾ? ಹಾಂ ಏನ್ ಕೇಳಿದ್ರು? ಬಂದಿತ್ತು ಎದಕ್ಕೆ ಬಂದಿದ್ದು, ಎಲ್ಲಿಂದ ಗಾಡಿ ಬಂದಿರೋದು ಅಂತ ಕೇಳಿದ್ರು. ಹಾಂ ಸರಿ ಆಯ್ತು, ಇವಾಗ ನೋಡ್ ಸ್ವಲ್ಪ ಹೊತ್ತು. ಅವರು ರಾಯಲ್ಸ್ ಇದು ನೋಡ್ಬಿಟ್ಟು ಸಬ್ಸ್ಕ್ರೈಬರ್ ಅಂತ ಹೊರಟೋದ್ರು ಅವರು ಅಂತ. ಹಲೋ
ಕೇಳಿಸ್ತೈತಾ? ಹಾಂ ಬ್ರೋ ಕೇಳಿಸ್ತಾ ಇದೆ. ಅವ್ರು ಬಂದು ಹೊಸಕೋಟೆಗೆ ಬರೋಣ ಅಂದ್ರೆ ಬಾ, ನಮ್ಮ ಸ್ಟೇಷನ್ಗೆ ಮಾತಾಡೋಣ ಇಲ್ಲೇ ನಾವೆಲ್ಲ ಬರ್ತೀರಿ. ಅವ್ರು ಯಾರು ಬಂದಿಲ್ಲ ಅಂದ್ರೆ ಎತ್ಕೊಂಡು ದಾವಣಗೆರೆ ಸ್ಟೇಷನ್ ಆಗಿ ಹಾಕು. ಸರಿ ಬ್ರೋ. ಸರಿನಾ? ಹಾಂ ಕಟ್ ಮಾಡಿದ್ರಲ್ಲಿ ಹಂಗಲ್ಲ ಏನ್ ಪ್ಲಾನ್ ಬ್ರೋ ಇವ್ರದೆಲ್ಲ? ಅಲ್ಲ ಕಟ್ ಮಾಡಿ ಗುಜರಿ ಅವ್ರನ್ನ ಕರೆಸ್ತಾ ಇದ್ದೆ ಅಂತ ಹೇಳ್ಬೇಕಾಯ್ತು ನೀನು. ಇಲ್ಲ ಏನ್ ಪ್ಲಾನ್ ಬೇರೆ ಆಗ್ತಾ ಗೊತ್ತಾಗ್ಬಿಡ್ತದೆ, ಸುಮ್ಮನೆ ರೀ ಗೊತ್ತಾಗ್ತದೆ. ಏನಕ್ಕೆ ಇವಾಗ ಪೇಮೆಂಟ್ ಕೊಟ್ಟಿದ್ರೆ ಗಾಡಿ ಎತ್ಕೊಂಡು ಹೋಗು ಅಂತ ಹೇಳಿರೋದು ನಿಮ್ಕ. ನೀನು ಅವ್ರಿಗೇನು ಹೇಳಿದ್ದೆ? ಅವ್ರಿಗೆ ಜಾಸ್ತಿ ನಡೆದೈತಿ, ಇದು ಇನ್ನೂ ಓಪನ್ ಆಗಲ್ಲ, ಪೊಲೀಸ್ ಅವ್ರು ಬಿಡ್ತಾರೆ. ಓಪನ್ ಆಗಿ ನಾನು ಒಂದೇ ಮಾತು. ಏನು ಸರ್ ನಂಬರ್ 1 ಪಾಯಿಂಟ್ ಎಲ್ಲ ಅರ್ಧ ಮುಚ್ಕೊಂತ ಇರ್ತಾರೆ. ಇವ್ನು ಸೇಫ್ ಆಗಿ ಎಷ್ಟು ಬೇಕೋ ಅಷ್ಟು ಹೇಳ್ತಿದ್ದ. ಅಲ್ಲಿಗೆ ಹೋದ್ರೆ ಅಭಿ ಇದನೋ, ಅಭಿಯಿಂದ ಇನ್ನು ಗುಂಪು ಆಯ್ತು, ಇನ್ನು ಯಾವ್ಯಾವ ಗ್ಯಾಂಗ್ ಆಯ್ತು ಎಲ್ಲ ಬರ್ತಾರೆ. ಒಬ್ಬೊಬ್ಬನಿಂದ ಎಲ್ಲ ಬರ್ತಾರೆ. 5 ಟೀಮ್ ಬೇರೆ ಬೇರೆ ತಲೆ ಕೆಸ್ಕೋದು ಎತ್ಕೊಂಡ್ ಬೈ ನೀಟಿಗೆ ಕೂತ್ಕೊಂಡು ಬಿಡ್ದಾವ್. ಟೋಟಲ್ ಮ್ಯಾಟ್ರ್ ಅಲ್ಲೇ ಇಪ್ಪಿಸ್ತಾರೆ. ಟೆನ್ಷನ್ తీసుకోదు నువ్వు. ఇప్పుడు మన మ్యాటర్ తీయాల్సింది వీళ్ళు కంపల్సరీ ఈ పొద్దు కాదు, రేపైనా కానీ వీళ్ళు మనకు ಬ್ರೋ. ಹಲೋ. ಅದ ಭಯ ಬೀಳಕ್ ಹೋಗ್ಬೇಡ, ಭಯ ಬಿದ್ರೆ ಭಯ ಇಕ್ಸ್ತಾರೆ, ಕೊಡಕ್ ಹೋಗ್ಬೇಡ ಅಂತ ನಡಿ. ಹೊಸಕೋಟೆ ಹೋಗೋಣ ಅಂತೇಳು. ಟಿಕೆಟ್ ಬೀಳ್ಬೇಡ. ಆಯ್ತು ನಡಿ ಹೋಗೋಣ, ಕಳ್ತನ ಮಾಡಿದ್ನ ಟಿಕೆಟ್ ಬೀಳೋಣ. ಸರಿ ಏನು ಬೇಡ, ಅರ್ಕೊಂಡ್ಬಂದ್ರೆ ಬಾ, ಇಲ್ಲಾಂದ್ರೆ ಎತ್ಕೊಂಡು ಅಲ್ಲೇ ಹಾಕು. ಎತ್ಕೊಂಡೋಗ, ನಿಮ್ಮೂರ್ಗೆ ಎತ್ಕೊಂಡೋಗು. ಚೆನ್ನಾಗಿ ಓಡ್ತಾ ಇದಾವೆ. ಏನಾರ ಮಾಡಿ ತಪ್ಪಿಸ್ಬಿಟ್ರೆ ಈಗ ಲಿಂಕ್ ಕಟ್ ಆಯ್ತಾ. ಇವಾಗ ಒಂದ್ ಗಾಡಿ ಹಿಂಗ್ ಹೋಯ್ತಾ, ಒಂದ್ ಗಾಡಿ ಅಲ್ಲೇ ಹಚ್ಬಿಡೋಣ. ಇವ್ರಿಗೂ ಕೆಟ್ಟ ಹೆಸರು ಬರ್ತೈತೆ. ನೆಕ್ಸ್ಟ್ ಟೈಮ್ ಗಾಡಿಗಳು ಹಾಕೋಣಲ್ಲ, ನಮ್ ಗಾಡಿಗಳು ಆಮೇಲೆ ಹಾಕೊಂತಾರೆ. ವ್ಯವಹಾರ ಹೆಂಗ್ ಗೊತ್ತಿಲ್ಲ. ಯಾವ್ದೋ ವಿಷ್ಣುವರ್ಧನ್ದು ಫಿಲಮ್ ಐತಲ್ಲ, ಉಪ್ಪಿನಕಾಯಿ ಬ್ರ್ಯಾಂಡಿಂದು ಹಾಳಾಗಿರೋದು ಮಿಕ್ಸ್ ಮಾಡ್ಬಿಡೋದು. ಇದು ಏನ್ ಧೈರ್ಯ ಮಾಡೋರಪ್ಪ. ನಾವು ಕಾಟನ್ ಬಾಕ್ಸ್ ತೆಗೆದು ಹಾಕಕ್ಕೆ ಭಯ ಆಗುತ್ತೆ. ರೆಡಿ ಆಗೋರಲ್ಲಪ್ಪ ಇವರು. ಅದನ್ನೆಲ್ಲ ಫಸ್ಟ್ ಹೆಂಗು ಬಾಯಿ ಬಿಟ್ನಲ್ಲ ಮಗ. ಅಲ್ಲ ಓಪನ್ ಗೊತ್ತಿಲ್ಲ, ಎಲ್ಲ ಹೇಳ್ ಮಾಡಿಸಿರೋದು. ನೀನ್ ಹಿರೇಕೆರೂರಿಗೆ ತಗೊಂಡೋಗಿದ್ರು ನನ್ಗೆ ಒಬ್ಬನಿಗೆ ಹೇಳಿದ್ರು ನಾನು ಒಬ್ಬನೇ ಬರ್ತಿದ್ದೆ. ಎಲ್ಲೋಗಿದ್ರು ಗಾಡಿ ಎಲ್ಲೂ ಹೋಗಲ್ಲ. ಅಲ್ಲ, ನನಗೆ ಗಾಡಿ ನಂಬರ್ ಇತ್ತು, ನಾನು ಒಬ್ಬನೇ. ಈಗ ಇಂಥ ತಗಂತಂದು ಹೇಳಿದ್ರೆ ಹಿರೇಕೆರೂರಿಗೆ ಬರ್ತಿದ್ದೆ. ನಾನು ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಯಾಕೆ ಎಲ್ಲೂ ನಿಲ್ಸಿಲ್ಲ ಗಾಡಿಗಳು? ನಾನು 5-6 ಕಡೆ ನಿಂಗೆ ಸೈಡ್ ಅಡ್ಡ ಹಾಕಿರೋದು ಗಾಡಿಗಳು. 5-6 3 ಇದು ಸೇರ್ ಎಲ್ಲ ಜಾಗದ ಬಿಡು, ನಿಲ್ಸಿಲ್ಲ. ನೀನ್ ಯಾವನ್ ಬಿಡು, ನೀನೇ ಕಿತ್ಕೊಳ್ಳಕ್ಕಾಗತ್ತೆ ಅಂತ ಲೆಕ್ಕ. ತಲೆ ಒಳಗೆ ಹೇಳ್ಕೊಟ್ಟಿತ್ತು ಪಟ ಇಂಟ್ರಾಗೆ. ಇಂಟ್ರಾನು ಹೇಳ್ತಾರಲ್ಲ 3ನೇ ಗಾಡಿ. ನಂದು 5 ಗಾಡಿನೂ ತಿಂಗ್ ಬಿಡೋ ಪ್ಲಾನ್ ಮಾಡೋದು. ಏನ್ರು ನಮ್ ಕೆಲಸ ಹೇಳಿದ್ರೆ ಎಲ್ಲ ಒಂದೇ. ಇವಾಗ ಈಗೆಲ್ಲ ನಮ್ ಡ್ರೈವರ್ ಇರೋದು ಬಿಡಿ, ಕಂಪ್ನಿ ಹತ್ರ ಇರ್ತಾವೆ ಗಾಡಿ. ಅದೇನು ಹೋಗ್ತಿದ್ದಾನೆ ಈಗ ಮಗ, ಗಾಡಿ ಎತ್ಕೊಂತಾನೆ, ಗಾಡಿ ಲಾಕ್ ಮಾಡ್ಕೊಂತಾರೆ. ಒಂದು ನಮ್ಮ ಹುಡುಗ ಡ್ರೈವರ್ ಮನೆಗೆ ಎತ್ಕೊಂಡ್ ಬರ್ತಾನೆ. ಮಿಕ್ಕಿದ 2 5 ಬರತ್ತಂದು ಅದು ಇಂಟ್ರಾ ಅಲ್ಲೇ ಇದೆ. ಕಿತ್ಕೊಂಡು ಹೋಗ್ತೀನಿ ಅಂತಂದು ಹೇಳಿದ್ವಿ. ಅದೊಂದು ಭಯ ಆಗ್ತೈತೆ. ಅಜಯ್ ಫೋನ್ ಹಾಕಿ ಗಾಡಿ ಜೋಬಾಗ ಇಟ್ಟು ಅವ್ನು ಪಾಪ ಹುಬ್ಳಿ ಅವ್ನು ಭಯ ಬಿಟ್ಬಿಡ್ತಾನೆ. ಹೊಲ್ ಕಿತ್ಕೊಂತಾರೆ. ಓಪನ್ ಹೇಳ್ತಾನೆ, ನಾನು ಕಳ್ತನ ಮಾಡ್ತಿದ್ವಿ ಅಂತ. ಇನ್ನೇನಿದೆ ಎಲ್ಲ ಕಳ್ತನ ಇಲ್ಲ. ಸ್ಟೋರಿ ಜಾಸ್ತಿ ಒಂದು ಗೊತ್ತಾ. 20 ನಿಮಿಷ ಉಂಟಂದೆ ಅದು. 7 ನಿಮಿಷ ಬಿಟ್ಟು ಫೋನ್ ಮಾಡಿ ನಾನು ಹೇಳಿದ್ನಲ್ಲ, ಅಲ್ಲಿಂದ ಐಮಂಗಳೂರು ರಮೇಶ್ ಅಣ್ಣ ಗಾಡಿ ಹೌದೇನಾ? ಮಾತಾಡು ಅಣ್ಣ. ಹೇಳ್ರಣ್ಣ. ಅಣ್ಣ ಇಲ್ಲೇ ಇದೀನಿ ಅಣ್ಣ. ಇಲ್ಲ ಹೋಗ್ತಾ ಇದ್ದೀನಿ. ಇಲ್ಲ ಅಣ್ಣ ಬಂದಿಲ್ಲ, ಹೋಗ್ತಾ ಇದ್ದೀನಿ ನಾನು. ಅಣ್ಣ ಊರಿಗೆ ಅಣ್ಣ. ಇಲ್ಲ ಅಣ್ಣ ದುರ್ಗದ ಹತ್ರ ಐತೆ. ಹೇಳ ನಿನ್ನೆ ಪ್ರೀಮಿಯಂ ಗಾಡಿ ಡ್ರೈವರ್ ಅಭಿ ಅಂತಿದ್ದಾನಣ್ಣ ಅಂತ ಇದು ಮಾಡಿದ್ರು. ಇದೊಂದು ಓಡಿಸಿದ್ನಲ್ಲ ಅದೊಂದು ಗಾಡಿ, ಇನ್ನೊಂದು 5717 ಇದೆಯಲ್ಲ ಬಡ ದೋಸ್ತು, ಅದೊಂದು 2 ಗಾಡಿ ಹೇಳಿದ್ರು. ಅಣ್ಣ ಅಲ್ಲಿ ಅಂದ್ರೆ ನಿನ್ನೆ ಬಾ ಅಂತಿದ್ರು, ಅದಕ್ಕೆ ಇಲ್ಲಿ ಬಂದಿದ್ದೆ ನೈಟು. ಸರಿ ಅಣ್ಣ. ಎಲ್ರಿಗೂ ಬ್ಯಾಟ್ರಿ ಗೊತ್ತು, ನಮ್ಗೆ ಗೊತ್ತಿಲ್ಲ. ಇಲ್ಲಿ ಎಲ್ರಿಗೂ ಗೊತ್ತು. ಏನೇನು ಮಾತಾಡ್ಕೊಂಡಿದ್ದೀರಿ ನೀವು?
ಈ ಚಾನಲ್ ಅವನಿಗೂ ಮ್ಯಾಟ್ರ್ ಗೊತ್ತಲ್ಲ ಹೆಂಗೋ ನಿನ್ನೆ ಫೋಟೋ ಡ್ಯೂಟಿ ಹೋಗಿದ್ದಲ್ಲ ಅಣ್ಣ, ಫೋಟೋರು ಫೋಟೋ ಡ್ಯೂಟಿ ಹೋಗಿದ್ದೆ ನಿನ್ನೆ ಯಾವ್ದ್ರಲ್ಲಿ ಮಹೇಂದ್ರ ಜೀತದಲ್ಲಿ ಜಯಂತ ಅಣ್ಣ ಕಳ್ಸಿದ್ರು ಹೋಗ್ಬಾ ಅಂತೇಳಿ. ನಾನೇನಂದೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ನನ್ನ ಕೈಲಿ ಏನಂದ ಗೊತ್ತ ನನ್ಗ ನನ್ನ ಕೈಲಿ ಓಡ್ಸಕ್ಕೆ ಆಗಲ್ಲ, ನಾನು ಸತ್ತೋಗ್ಬಿಡ್ತೀನಿ, ನಾನು ಗ್ಲೂಕೋಸ್ ಹಾಕ್ಸ್ಕೊಬೇಕು ಅಂದ. ಕಟ್ಟು ಕತೆ ಗ್ಲೂಕೋಸ್ ಹಾಕೊಬೇಕು ಅಂತ ಬ್ರೋ. ಅವ್ರ ಗಾಡಿ ಡ್ರೈವರ್ ಹೌದಾ, ಜಯಂತ್ ಗಾಡಿಗೆ ಡ್ರೈವರ್ ಬೇಕಿತ್ತು. ಹೇಳೋ ಇವು ನಾನು ಇವ್ರನ್ನ ಕೇಳ್ಕೊಂತೀನಿ, ಜಾಸ್ತಿ ನೀವು ಟೆನ್ಷನ್ ಹಿರಿಯರು ಮಾತಾಡಲಿ. ನಾನು ಇವ್ರನ್ನ ಕೇಳ್ಕೊಂತೀನಿ, ನಿನಗೇನು ತೊಂದರೆ ಆಗಲ್ಲ, ನಿನ್ನಿಂದೆ ಏನು ಕೆಟ್ಟ ಹುಳುಗಳದವ ಎಲ್ಲ ತೆಗೆದು ಬಿಸಾಕ್ಬಿಡಲ್ಲಿ. ನೀನು ಹಿಂಗೆ ಮನೆಗೆ ಹೋಗು, ನಂಗೆಲ್ಲ ಹೇಳು ಮ್ಯಾಟ್ರು. ಇಲ್ಲಿಂದ ಬಿಟ್ಬಿಡ್ತೀನಿ ನಿಮ್ಮನ್ನ. ನಿನ್ ಸ್ಯಾಲ್ರಿ ಇಸ್ಕೊಂಡು ನಿನ್ ಮನೆಗೆ ಹೋಗು. ನಿನಗೆ ನಿಯತ್ ಅನ್ನೋದಿದ್ರೆ ಅವ್ರಿಗೆ ಕಾಲಿಗೆ ಬಿದ್ದು ಇಲ್ಲ ಈ ದೇವ್ರ ಗುಡಿಯಾಗೆಲ್ಲ ಪ್ರಮಾಣ ಮಾಡಿ ಅವ್ರದ್ದು ಕೆಲಸ ಮಾಡ್ತೀನಿ. ನಂಬಿಕೆ ಬರಲ್ಲ, ಅದು ಆಗೋಯ್ತು, ಆಗೋಗಿರೋ ಕತೆ ಅದು. ಸಮಸ್ಯೆ ನಾನಾಗಿ ನಾನು ಅವ್ರನ್ನ ಕೇಳ್ಕೊಂತೀನಿ, ಇವ್ನಿಗೇನು ತೊಂದರೆ ಮಾಡ್ಬಿಟ್ರಪ್ಪ, ನಿನ್ನಿಂದ ಯಾವ ಕೆಟ್ಟ ಹುಳುಗಳು ನಿನಗೆ ಕೆಡ್ಸಕ್ಕೆಲ್ಲ ಏನ್ ಅಭಿಮಾನ ಆಯ್ತು ಗೊತ್ತಾ? ಇವಾಗ ದೊಡ್ಡ ಮಾತು ಹೇಳ್ತಾವ್ರು, ಮೈಂಡ್ಗೆ ಹಾಕೋ, ಇಲ್ಲಾಂದ್ರೆ ನೀನ್ ಎತ್ಕೊಂಡು ಹೋಗಿದ್ರೆ ಕಡ್ಡಿ ನಿಕ್ರಲ್ಲಿ ಇಲ್ಲ ಅಂದ್ರೆ ಇವ್ರನ್ನ ಕಳಿಸಿ ಸಾಯಂಕಾಲ ಇಲ್ಲಿ ಇಟ್ಕೊಂಡು ನಿನ್ ಜೊತೆಗೆ ಏನೇನು ಹುಳುಗಳವೆ ಎಲ್ಲ ಬರ್ತವೆ ಅಲ್ಲಿಗೆ. ಲೇಡಿ ಇನ್ಸ್ಪೆಕ್ಟರ್ ಬಂದ್ಮೇಲೆ ತಿಕ್ಕಿಸ್ತೀನಿ, ನೀನ್ ಬೇಕಾದ್ರೆ ಇಲ್ಲಿ ಏನು ಮಾಡಕ್ಕಾಗಲ್ಲ. ಇಲ್ಲಿಂದ ಗೊತ್ತಿಲ್ಲ ನಿನಗೆ, ಇನ್ನು ಊರೂರ್ಗೂ ನಿನ್ಗೆ ಅಡ್ಡ ಹಾಕೋರ ಫಸ್ಟ್ ಒಂದ್ ಕಡೆ ಹಾಕಿದ್ರಣ, ಸೆಕೆಂಡ್ ಇಲ್ಲ ಹಾಕಿದ್ರ ಅಣ್ಣ. ಅದಿರ್ಲಿ, ನೆಕ್ಸ್ಟ್ ಇನ್ನ ಮುಂದಕ್ಕೆ ಏನೈತೆ ಯಾರ್ಯಾರು ಒಂದ್ ಕಾರ್ ಬಂತು GPS ಅಲ್ಲಿ ನೋಡಿ ಹೇಳ್ತಾ ಇದ್ದೀನಿ ನಾನು. 60-70 ಹೊಡೆದಿದ್ದು ಹಳ್ಳಿ ರೋಡಲ್ಲಿ. ಏನೇನು ಹೇಳ್ಕೊಟ್ಟಿದಾರೋ ಅವ್ರ ಹೆಸರು ಏನೇನ್ ಪ್ಲಾನ್ ಇತ್ತು ಹೇಳ ಹೋದಾಗ್ಲಿ. ನಂಗೆ ಹೇಳಿದ್ದೆ ಅಭಿ ಒಬ್ಬ, ಆಮೇಲೆ ಅಮನ್ ಫೋನ್ ಹಚ್ಚಿದ ನೈಟ್ ಎಷ್ಟು 7-8 ಅಮನ್ ಫೋನ್ ಹಚ್ಚಿದ ನನಗೆ, ಬ್ರೋ ಗಾಡಿ ತಗೊಂಡು ಅಂತ ಗಾಡಿ ತಗೊಂಡು ಇದನ್ನ ಇದಕ್ಕೆ ಈಗ 3 ಗಾಡಿ ಮಾತ್ರ ಸ್ಕೆಚ್ ಹಾಕಿದ್ರ. ಒಂದೊಂದು ಹೇಳಿದೆ ಅಂಕಲ್. ಹೇಳಿದ್ದನಿಗೆ 57 ನಾ ತೊಗೊಂಡಿದ್ದೇನೆ, ನೀ ತಗೊಂಡೋಗು, ಅಭಿಯಣ್ಣ ಬರ್ತಾನಂತೆ ಅಲ್ಲಿ ಎಕ್ಸ್ಚೇಂಜ್ ಆಗೋಣ ಅಂತಂದ್ರು. ಅಭಿಗೂ ಗೊತ್ತಿತ್ತ ಮ್ಯಾಟ್ರು? ಈ ಅಭಿ ಓಕೆ. ಅಭಿಯಣ್ಣ ಅವನಲ್ಲ, ಅಲ್ಲಿ ತೊಗೊಂಡೋಗೋಣ ಇದರಲ್ಲಿ ಇಲ್ಲಿ 8-8ವರೆಗೆ ಫೋನ್ ಹಾಕಿದ್ದಾರೆ. ಇದರಲ್ಲಿ ಇದೆ ಹೊಸಕೋಟೆ ಫ್ಯಾಕ್ಟ್ರಿ ಗೇಟ್ನಲ್ಲಿ ಇದ್ದೆ, ಓಕೆ. ಆ ಟೈಮ್ನಾಗ ಫೋನ್ ಹಾಕಿದ್ರು. ಸೊ ಅದು ಪ್ಲಾನ್ ತಿಳ್ಕೊಂಡು ನೀನು ಬಂದಿದ್ದು ವಾಪಸ್ ನಾನು ಫೋನ್ ಹಾಕಿದ್ದಣ್ಣ, ನಾನು ಓಡಿಸ್ತೀನಿ ಅಂತ ನೈಟು. ಸಾಯಂಕಾಲ ಫೋಟೋಗೆ ಹೋಗ್ತೀನಿ ಅಂತ ಹೋಗಿ ಬೇರೆ ಗಾಡಿ ಓಡಿಸಿದ್ವಿ. ಯಾರೇ ಓಡಿಸಿದಾನೆ, ಸಾಯಂಕಾಲ ಗಾಡಿ ಡೀಲ್ ಮಾಡಬೇಕು ಅಂತ ವಾಪಸ್ ನನಗೆ ಬಂದು ಫೋನ್ ಹಾಕಿ ಸಾರಿ ಹೇಳ್ಬಿಟ್ಟು ಗಾಡಿ ಎತ್ಕೊಂಡ್ಬಂದಿರೋದು. ಹೇಳಿದ್ದು ನಿನಗೆ ಬೆಳಿಗ್ಗೆ ಓಡ್ಸಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತ, ಹುಷಾರಿಲ್ಲ ಅಂದ. ಸಾಯಂಕಾಲ ಅಪಾಲಜಿ ಕೇಳಿ ಅಪಾಲಜಿಗೆ ಅವರು ಬಿದ್ದಿರೋದು, ಅಪಾಲಜಿಗೆ ಅವ್ರು ಬಿದ್ದಿರೋದು. ನಮ್ಮ ಹುಡುಗನು ಅಂತ ನಾವ್ ಅನ್ಕೊಂಡ್ರು, ನಮ್ಮ ಅಮ್ಮನೇ ಅದೇ ಅಂದಿದ್ದು. ನಾನು ಅವ್ನಿಗೆ ಏನಂದೆ ಗೊತ್ತಾ, ಓದೇ ನೀನು ಅಯ್ಯೋ ಅಂದೆ, ಅವನು ಬಹುಮಾನ ಕೊಟ್ಟ, ಸನ್ಮಾನ ಕೊಟ್ಟ. ಅದಾದ್ಮೇಲೆ ತಿರ್ಗಿ ಏನು ಅಭಿ ಏನಿಂದ ಗಾಡಿ ಎತ್ಕೊಂಡು ಆಮೇಲೆ ಏನು ಪ್ಲಾನ್ ಇತ್ತು? ಗಾಡಿ ಎತ್ಕೊಂಡು ಹೋಗಿ ನೀನು ಪಾಡ್ ರೀಚ್ ಆಮೇಲೆ ಅನ್ಲೋಡ್ ಆಮೇಲೆ ಕಾಲ್ ಮಾಡು ಅಂತಂದ. ಕಾಲ್ ಮಾಡಿದೆ, ಅನ್ಲೋಡ್ ಆಯ್ತು ಅಂದೆ. ಆ ಸುಬ್ರಾಜ್ ರೂಮ್ ಹತ್ರ ಬಿಟ್ಟು ನಂಗೆ ಟೋಲ್ ಹತ್ರ ಸಿಗುವಂತಂದ. ಸರಿ ಬ್ರೋ ಅಂತ ಟೋಲ್ ಹತ್ರ ಹೋದೆ. ನಾನು ಇಲ್ಲ, ನಾನು ಇನ್ನೂ ಲೋಡಿಗಿಲ್ಲ ಗಾಡಿ ನಂದು, ನಾನು ಇದು ನೀವು ಹೋಗೋ ನೀನು, ನಾನು ಫೋನ್ ಹಚ್ತೀನಿ ನಿನಗೆ. ಕರೆಕ್ಟಾಗಿ ಅಲ್ಲಿ ಸಿಕ್ಕಿದ್ದಿಲ್ಲ ಟೋಲ್ ಹತ್ರ? ಟೋಲ್ ಹತ್ರ ಸಿಕ್ಕಿಲ್ಲ ನಾನು, ಟೋಲ್ ಹತ್ರ ಸಿಕ್ಕಿಲ್ಲ. ನಾನು ಟೋಲ್ ಹತ್ರ ನಿಂತ್ಕೊಂಡೆ, ಅವನು ಇದು ಯಾವುದು FME ಗಾಡಿ ತೊಗೊಂಡ್ಬರ್ತಾರೆ, ಲೋಡ್ ಮಾಡಿಸ್ತಾ ಇದ್ದ ಅಂತ. ಅಲ್ಲಿ ನೈಟ್ FME ಹೊಡಿಸಿ ಬೆಳಗ್ಗೆ ಇಲ್ಲಿ ಹೊಡಿಸ್ತಾನಂತ. ಬೆಳಗ್ಗೆ ಇಲ್ಲಿ 2 ಅಂದರೆ ಬೆಳಗ್ಗೆ ಒಂದು ಡ್ಯೂಟಿ, ನೈಟ್ ಒಂದು ಡ್ಯೂಟಿ ಮುಗಿಸ್ಕೊಂಡು ಅದಾದ್ಮೇಲೆ 3 ಗಂಟೆ 4 ಗಂಟೆಗೆ FME ಹೋಗ್ತಾನೆ ಅವನು. ಏನಕ್ಕಂತೆ ಅವ್ನಿಗೆ ಅವ್ನು ಮಾಡಿ ಹೇಳಿದ ಪ್ಲಾನು? ಅವರ ಗಾಡಿ ನೀನು ಅವ್ರ ಗಾಡಿಗೆ ಹೋಗ್ಬೇಕಂತ? ನಾನು ಅವ್ರ ಗಾಡಿ ಹೋಗ್ಬೇಕಂತೆ, ಆಮೇಲೆ ಈ ಗಾಡಿ ತೆಗಿಸಿ ಅವ್ರ ಗಾಡಿ ಹಾಕ್ಸ್ಕೊಂಡೆ. ರಾಜು ಅಣ್ಣ ಏನಂತ ಗಾಡಿ ಹೇಳೋ, ಇನ್ನೊಂದ್ಸತಿ ಹೇಳೋದು? ಇವ್ರಾಗ ನಿಮ್ಮ ಗಾಡಿ ತೆಗಿಸಿ ಅವ್ರ ಗಾಡಿ ನಮ್ಮ ಗಾಡಿ ತೆಗೆದು ಅವ್ರ ಗಾಡಿ ಹಾಕೋದಕ್ಕೆ ಪ್ಲೇಸ್ಮೆಂಟು. ಆಮೇಲೆ ಅಂದ ಆ ಕಡೆ ಆಮೇಲೆ ನೀನು ಅವ್ರ ಗಾಡಿಗೆ ಹೋಗೋದು. ಅವ್ರ ಗಾಡಿ ಹೋಗೋದು. ಸೊ ಅವ್ರಿಗೆ ನಮ್ಮ ಗಾಡಿ ತೆಗೆದ್ಬಿಟ್ಟು ಅವ್ರ ಗಾಡಿ ಹಾಕೊಳೋದು, ನಿನ್ನ ಅಲ್ಲೇ ಡ್ಯೂಟಿ ಕರ್ಕೊಂಡು ಹೋಗೋದು. ಇದು ಅಮ್ಮಂದು ಪ್ಲಾನಾ? ಅಮ್ಮನ್ ಅಂದವನ್ನ ಹಾಂ. ಆಮೇಲೆ ಮೊನ್ನೆ ಒಬ್ಬ ಡ್ರೈವರ್ ಬಂದು ಹೋದವಣ ಹೊಸದಾಗಿ ಅವ್ರು ಹೇಳಿದಾರೆ. ನಮಗೆ ಹೇಳಿದ್ರೆ ಅವ್ರು ಹೇಳಿದ್ದಾನೆ ಅವರಿಗೆ ಹೋಗಿ ಅವ್ರು ಹೇಳಿರೋದು ಅವ್ನಿಗೆ, ಹೊಸ ಡ್ರೈವರ್ಗೆ 51 ಲಾಸ್ಟ್ ನಂಬರ್. ಅವನು ಟೋಲ್ ಹತ್ರ ಕರ್ಕೊಂಡು ಬಿಟ್ಟಲ್ಲ, ಸೋಮ ಅಂತ ಹೇಳಿ. ಅದೇ ಟೋಲ್ ಹತ್ರ ಕರ್ಕೊಂಡೋಗಿ ನಮ್ಮ 5717 ಡ್ಯೂಟಿ ಕಳ್ಸಲ್ಲ ಅವ್ನಿಗೆ. ಅವ್ರು ಹೇಳಿದ್ದ. ಆ ಡ್ರೈವರ್ಗೆ ಇಬ್ಬರದು. ಮತ್ತೆ ಇನ್ಯಾರಿಗೆ ಹೇಳಿದ್ರು? ಭರತ್ನಿಗೆ ಆಸೆ ಹುಡ್ಸಿದ್ರಾ? ಭರತ್ ಬಂದೇ ಅಲ್ಲ. ಮತ್ತೆ ಇವನು ಅಮ್ಮಂದು ನಿಂದ್ರಲ್ಲಿ ಇನ್ವಾಲ್ವ್ ಮಾಡಿರೋದು, ಇಬ್ಬರು ಒಂದು ಗಾಡಿ ತೆಗೆದುಕೊಂಡೋಗಿ ಅಂತ.
ಅವರ ಅಭಿನ ಹೇಳಿದಲ್ಲ ಒಂದೆರಡು ಮೂರು ಜನ ಇದ್ದಾರೆ. ಅದಲ್ಲ ಇಬ್ರು, ಇವನು ಅಮ್ಮನು ಅಭಿ ಇವನು ಅಭಿ ಬಂದು ಪ್ರೀಮಿಯರು. ಸೊ ಈ ಗಾಡಿ ತೆಗೆದ್ರೆ ಪ್ರೀಮಿಯರ್ ಗಾಡಿ ಹಾಕ್ಬೋದಲ್ಲ. ಸೊ ನಮ್ಮ ಗಾಡಿ ತೆಗೆದು ಹಾಕ್ಬೋದು, ನನ್ನ ಗಾಡಿ ಡ್ರೈವರ್ನ ಆ ಗಾಡಿಗೆ ಹಾಕೊಳೋದು. ಸೊ ರೀಸನ್ ಏನು ಗೊತ್ತಾ ಅಂಕಲ್ ಹೇಳ್ತೀನಿ ಕೇಳಿ. ರೀಸನ್ ಏನು ಅಂದರೆ ಇವನಿಗೆ ಇವನೇನು ಹೇಳಿದ್ದಾನೆ ಗೊತ್ತಾ, ಹೋಗ್ಬಿಟ್ಟು ನನಗೆ ನಮ್ಮ ಓನರ್ ಪೇಮೆಂಟ್ ಕೊಟ್ಟಿಲ್ಲ. ಹೇಳ್ತೀನಿ ಕೇಳಿಸ್ಕೊ, ನೀನೇನು ಹೇಳ್ತೀಯ, ನನಗೆ ಪೇಮೆಂಟ್ ಕೊಟ್ಟಿಲ್ಲ ಅಣ್ಣ, ನಂಗೆ ಮೋಸ ಆಗಿದೆ ಅಂತ. ಅದಕ್ಕೆ ಅವ್ರೇನು ಮಾಡೋರೆ, ಹಂಗಾದ್ರೆ ನೀನು ನಮ್ಮ ಗಾಡಿಗೆ ಬಂದ್ಬಿಟ್ಟು ಅವ್ರ ಗಾಡಿ ತೆಗೆಸ್ಬಿಟ್ಟು ಅದೇ ರೂಟ್ ನೀನು ನಮ್ಮ ಗಾಡಿಗೆ ಮಾಡ್ಕೊ ಅಂತ ಹೇಳಿದಾರಲ್ವಾ. ಹಾಂ, ಸೊ ಇಷ್ಟ ಆಗಿದೆ. ನೀನು ಪ್ರಾಂಪ್ಟಾಗಿ ಹೇಳೋ, ಊಟಕ್ಕೆ ಕಾಸು ಕೊಟ್ಟಿಲ್ಲ ನಿಂಗೆ. ಇನ್ನೊಂದು ಒಂದು ನಿಮಿಷ, ಮೊನ್ನೆ ಒಂದು ಸತಿ ಫೋನ್ ತೆಗ್ದಿಲ್ಲ, 10 ಸತಿ ಫೋನ್ ಹಾಕಿಲ್ಲ, ಎತ್ತಿಲ್ಲ, ಓಕೆನಾ. ಸೊ ಅದಕ್ಕೆ ಗಾಡಿ ಎತ್ಕೊಂಬಂದಿದ್ಯಾ, ಮೋಸ ಆಯಿತು ಅಂತ. ಅದಕ್ಕೆ ಗಾಡಿ ನೀನು ಗಾಡಿ ಎತ್ಕೊಂಬಂದಿದ್ಯಾ. ಗಾಡಿ ತೆಗ್ಸಾಕ್ಬೇಕಂಕಲ್ಲ ಅಷ್ಟೇ. ಹಾಂ, ಇದೆಲ್ಲ ಚಿಕ್ಕ ರೀಸನ್. ಹೆಂಗ ಬಾಯ್ಬಿಟ್ಟ ಬ್ರೋ, ಅವ್ರು ತೆಗಿರೋ ಪ್ರೀ ಪ್ಲಾನ್ ಏನಂದ್ರೆ ನಾನು ಗಾಡಿಗೆ ತೆಗೆದು ಅವ್ರ ಗಾಡಿ ಹಾಕ್ಬಿಟ್ಟು ಅದೇ ಗಾಡಿ ಪ್ರೀ ಪ್ಲಾನ್ ಏನಂದ್ರೆ ನಿಮ್ಮ ಗಾಡಿಗಳು ಲಾಕ್ ಮಾಡಿಸ್ಬಿಟ್ಟು ಎಡವಟ್ ಮಾಡಿಸ್ಬಿಟ್ಟು ಅವ್ರ ಗಾಡಿಗಳು ಅವ್ರ ಗಾಡಿಗಳಿಗೆ ಇವ್ರನ್ನೇ ಸೇರಿಸ್ಕೊಂಡು ನೀವು ಹೇಳಿದ ಅವಾಗ ಸ್ಟಾರ್ಟಿಂಗ್ ಮಾತಿಲ್ಲ ಕಾಂಪಿಟೇಷನ್ ಅವರು ಚೆನ್ನಾಗಿ ಡ್ರೈವರ್ಗಳಿಗೆ ತಲೆಗೆ ತುಂಬಿ ಜೊತೆಗಿರ್ತ ಡೈಲಿ ಜೊತೆ ಹೆಸರು ಕೆಟ್ಟೋಗ್ಬಿಡ್ತೈತೆ. ಇವಾಗ 3 ದಿನ 2 ದಿನ ಗಾಡಿ ಇಲ್ಲ ಅಂದ್ರೆ ಬೇರೆ ಗಾಡಿ ಹಾಕ್ಬೇಕಾ? 1 ದಿನ 2 ದಿನ ಗಾಡಿ ಹೆಸರು ಕೆಟ್ಟರೆ ಮುಗೀತು, ನಿನ್ಗಲ್ಲಿ ಮರ್ಯಾದಿರಲ್ಲ. ನಿನ್ನ ಗಾಡಿ ಎಲ್ಲ ನನ್ನ ಗಾಡಿ ಎತ್ತಿಲ್ಲ ಬ್ರೋ, ಗಾಡಿ ತೆಗೆದ ನನ್ನ ಗಾಡಿ ತೆಗೆದ್ಬಿಟ್ಟು ಮನೆ ತೆಗೈತು 15 ದಿವಸದಿಂದ. ಈಗ ಏನಾಗುತ್ತೆ, ಏನು ಇಲ್ಲಣ್ಣ, ಅವ್ರು ಮಾಡಿರೋದು ಬೇಕು ಅಂತ ಸಿಂಪಲ್ ಮ್ಯಾಥಮೆಟಿಕ್. ನಿನ್ನ ಹೆಸರು ಕೆಡಿಸ್ಬೇಕು, ನಿನ್ನ ಗಾಡಿ ನಿಲ್ಲಿಸ್ಬೇಕು. ಇವ್ರನ್ನ ಕುರಿ ಮಾಡ್ಕೊಂಡು ಮುಂದಕ್ಕೆ ಹಾಕೋರು. ಕುರಿ ಅಲ್ಲ, ಬರೇ ನೆಪ ಅಷ್ಟೇ. ಇವ್ರ ಕುರಿ ಅಲ್ಲ, ಅವ್ರು ಹೇಳ್ದಂಗೆ ಇವ್ರು ಮಾಡಿಬಿಡ್ತಾರೆ, ಅವ್ರ ಗಾಡಿಗಳು ಹಾಕ್ಯಂತಾರೆ. ಆಮೇಲೆ ಅದೇ ಗಾಡಿಗೆ ಮಕ್ಕಳಾಗೋದು. ಅವ್ನಿಗೆ ಎಣ್ಣೆ ಹೊಡೆದವನಂತ ಇವ್ನು ಮತ್ತೆ ನಾವ್ ಹೆಂಗ್ ಇಳಿಸ್ತೀರ ಅವ್ನು ಹಂಗೆ ಇಳಿಸ್ತಾರೆ. ಇಲ್ಲೇ ಹಾಕಿದ್ದೆ ಗಾಡಿ. ಅಪ್ಪ ನನ್ಕೊಂದು ಕೈ ಕಾಲು ಆಡಿಲ್ಲ ಬ್ರೋ, ಬೆಳಿಗ್ಗೆ ನಿದ್ದೆ ಕಣ್ಣಾಗಿದ್ದೀನಿ, ನೈಟು ಅಲ್ಲಿ ಮುಗಿಸ್ಕೊಂಡು ಒಳಗೆ 2 ಊರಾಗ ಅಡ್ಡ ಹಾಕೋರೆ ಫಸ್ಟ್ಗೆ ನಿಲ್ಸಿಲ್ಲ, ಬಂದ್ಬಿಟ್ಟವನೆ. ಇಲ್ಲಿ ಜಾಮ್ ಇರ್ತಿದ್ದ, ಹೆಂಗಿದ್ರೆ ಬ್ರೇಕ್ ಹೊಡಿಲೇಬೇಕು, ಸ್ಲೋ ಮಾಡ್ಬೇಕು. ಹಂಗಾಗಿ ಐಡಿಯಾ ಮಾಡಿ ಇಲ್ಲ ಪಕ್ಕ ಊರಿಗೆ ಎತ್ಕೊಂಡು ಹೊರಟೋಗಿರಂ ಬ್ರೋ. ಅವ್ರು ಏನು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಮಾಡಿದ್ರೆ ಮತ್ತೆ ಎಲ್ಲಿ ಹಿಡಿಯಕ್ ಆಗ್ತಾ ಇಲ್ಲ. ಅವನ್ನ ನಾವ್ ಹಿಡಿಯಕ್ ಆಗ್ತಿರ್ಲಿಲ್ಲ. ದುರ್ಗದಲ್ಲಿ ಹಾಕ್ಬಿಟ್ಟು ಪೊಲೀಸರಿಗೆ ಹೇಳಿ ಪೆಟ್ರೋಲ್ ಅಲ್ಲೇ ಇರ್ತಿದ್ರು. ಮನೆತಾಗೇನೆ 3 ಕಿಲೋಮೀಟರ್ ಬಂದಿದ್ರೆ ಸಿಗೋರು, 7 ಪಟ್ಟಣಂಗೆ 5 ಕರ್ಕೊಂಬಂದು ಇಳಿಸ್ಬೇಕಿತ್ತು ಅಷ್ಟೇ ಜೀಪಾಗೆ. ನಾವು ಹಿಡಿಯಕ್ ಆಗ್ತಿಲ್ಲ, ಯಾಕಂದ್ರೆ ಹೊಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲಿ ಹಿಡಿಯತ್ತೀರಾ? 2 ವೀಲರಾಗ ಕಾರಾಗ ಹೋಗಿ ಹಿಡಿಯಕ್ ಆಗಲ್ಲ ಟೈಮಾಗೆ. ಅದೇ ಕುತ್ಕೊಂಡ್ ಬಂದ ನಾನು ಕುತ್ಕೊಂಡು ಹೋಗ್ತೀನಿ ಅಷ್ಟೇ. ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಗಿತ್ತು ಗಾಡಿ ಎತ್ತವನೆ ಅಂತ? 5:30 ಸೂಪರ್ವೈಸರ್ ಇಳಿಸ್ತಾ ಫೋನ್ ಹಾಕ್ದ, ಬ್ರೋ ತೆಮ್ಳವನು ಕೇಳಿ ಫೋನ್, ನಿನ್ನ ಫೋನ್ ಕಟ್ ಮಾಡ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ದಾನೆ. ಇನ್ನೊಬ್ಬ ಸೂಪರ್ವೈಸರ್ ಫೋನ್, ಶಾಟಾಗಿ ಇಟ್ಕೊ ಬಂದು ನಮ್ಮ ಮನೆ ಹತ್ರ ಎತ್ಕೊಂಡು ಆಗ್ತಾ ಇದೆ ಅಂತ. ನನ್ನ ಫೋನ್ ಇವಾಗ ಎತ್ತಿಲ್ಲ, ಇಲ್ಲಿ ಬಂದು. ಸೊ ಅವ್ರಿಗೆ ಫೋನ್ ಹಾಕಿದೆ, ಅವರು ಎಲ್ಲ ದುರ್ಗದಾನೆ. ಅವರು 2-3 ಟೋಲ್ಗಳ ಹತ್ರ ಕಳಿಸ್ದೆ. ಚಿತ್ರದುರ್ಗ ಇದು ತುಮಕೂರು ಟೋಲ್ ಹತ್ರ ಕಳಿಸಿದೆ. ತುಮಕೂರು ಟೋಲ್ ದಾಟ ಸಿಗಲಿಲ್ಲ. ಮತ್ತು ಹಿರಿಯೂರ ಹತ್ರ ಹೋಗಿರ್ತೀವಿ, ಸಿಗಾಕೊಂಡ್ರೆ ಹಿರಿಯೂರ ಹತ್ರ ಸಿಗಲಿಲ್ಲ. ನಿಮ್ಗೆ ಫೋನ್ ಹಾಕಿದೆ ಬ್ರೋ, ಹಿರಿಯೂರು ದಾಟಿದ್ದಾರೆ. ಆಮೇಲೆ ನಿಮ್ಗೆ ಸದ್ಯಕ್ಕೆ ಅದು ಮುಗಿಸ್ಕೊಂಡು ಇವತ್ತಕ್ಕೆ ಕರೆಕ್ಟಾಗಿ ಈ ಗಾಡಿ ಕಳ್ತನಾಗಿ ಕರೆಕ್ಟಾಗಿ ಇವತ್ತಕ್ಕೆ ಒಂದು ತಿಂಗಳ ಮೇಲೆ ಆಯಿತು. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ಸ್ನ ಅದು ಹಂಗೆ ಕಂಟಿನ್ಯೂ ಇತ್ತು. ಅದು ಸ್ವಲ್ಪ ಈಗ ರಿಸಾಲ್ವ್ ಆಗ್ತಿತ್ತು. ಅದಕ್ಕೋಸ್ಕರ ಈಗ ಒಳ್ಳೆ ಟೈಮ್ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿರೋದು. ಅವತ್ತು ಅಜಯ್ ಬ್ರೋನ ಮೀಟ್ ಮಾಡಿ, ಅಂದರೆ ಅಜಯ್ ಬ್ರೋಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ನೈಟ್ 9 ಗಂಟೆ 8:30-9 ಗಂಟೆಗೆ ಹೊಸಕೋಟೆಗೆ ಬಂದೆ, ಫ್ಯಾಕ್ಟ್ರಿ ಗೇಟ್ಗೆ. ಅಷ್ಟೊತ್ತಿಗೆ ಅಲ್ಲಿ ಅಮ್ಮನ್ ಅಂತ ಒಬ್ಬನಿದ್ನ ಗೊತ್ತಾ, ಯಾರೋ ಗಾಡಿ ಎತ್ಕೊಂಡು ಹೊರಟೋಗ್ತೀನಿ, ಗಾಡಿ ಸೈಡ್ಗೆ ಹಾಕ್ತೀನಿ ಅಂತ. ಅವನಿಗೆ ನಮ್ಮ ಹುಡುಗರು ಇಟ್ಕೊಂಡಿದ್ರು, ಪ್ಲ್ಯಾನ್ ಮಾಡಿದ್ನಲ್ಲ. ನಾನು ಇಟ್ಕೊಂಡು ರೂಮಲ್ಲಿ ನಮ್ಮ ಡ್ರೈವರ್ ರೂಮಲ್ಲಿ ಕೂಡ ಹಾಕಿದ್ವಿ. ಅಂದರೆ ಇಟ್ಕೊಂಡು ರೂಮಲ್ಲಿ ಇಟ್ಕೊಂಡಿದ್ವಿ. ಅವರು ಟ್ರಾನ್ಸ್ಪೋರ್ಟರ್ ಗೊತ್ತಿಲ್ಲ, ಯಾರೋ ಇನ್ನೊಬ್ಬ ಟ್ರಾನ್ಸ್ಪೋರ್ಟರ್ ಗೊತ್ತಿದ್ರು, ರೂಮಲ್ಲಿ ಇಟ್ಕೊಂಡಿದ್ವಿ. ನಮ್ಮವ್ರು ಹೊಡೆದಿದ್ರು ಒಂದು 2-3 ರೇಟು. ಏನಕ್ಕೆ ಗಾಡಿ ಕಳ್ತನ ಮಾಡ್ಕೊಂಡು ಹೋಗೋಷ್ಟು ಪ್ಲ್ಯಾನ್ ಹಾಕೋದ್ರೆ ಸುಮ್ಮನೆ ಬಿಡೋಕ್ಕಾಗುತ್ತಾ? ಹೋಗೋಷ್ಟೊತ್ತು ಹೊಡೆದಿದ್ರು. ನಾನು ಕೇಳಿದೆ, ನನಗೆ ಯಾರೋ ಗೊತ್ತೇ ಇಲ್ಲ, ಸುಹಾಸ್ ಅಂದರೆ ಯಾರು ಅಂತ ಗೊತ್ತಿಲ್ಲ, ಯಾರು ಕಳ್ತನ ಮಾಡೋದು ಗೊತ್ತಾ ಗಾಡಿ, ಅವ್ನು ಯಾರಂತಲೇ ಗೊತ್ತಿಲ್ಲ ಅಂದ. ಹೌದಾ ಸರಿ ಇರೋ ಅಂತ ವಾಯ್ಸ್ ರೆಕಾರ್ಡ್ ಕೇಳಿಸಿದೆ. ಆಮೇಲೆ ಒಪ್ಕೊಂಡ. ಯಾರ್ಯಾರು ಅಭಿ ಅನ್ನೋನು, ಅವ್ರ ಜೊತೆ ಇದ್ದವನು, ಗಾಡಿ ಓನರು, ಮತ್ತು ಯಾರು ಟ್ರಾನ್ಸ್ಪೋರ್ಟು. ಸೊ ಟ್ರಾನ್ಸ್ಪೋರ್ಟ್ ಅವ್ರು ಯಾರು ಪ್ರೀಮಿಯರ್ ಟ್ರಾನ್ಸ್ಪೋರ್ಟ್ ಅಂತ ಹೆಸರು ಬರ್ತಿದ್ದಲ್ಲ, ಅವ್ರು ಹೇಳೋ ಲೆಕ್ಕದಲ್ಲಿ ಅವ್ರಿಗೆ ಅಭಿ ಅನ್ನೋರು ಯಾರೋ ಗೊತ್ತೇ ಇಲ್ಲ, ಬರೀ ಸ್ಪೇಡ್ ಡ್ರೈವರು ಅಂತ ಹೇಳ್ತಾರೆ. ಬಟ್ ರೆಗ್ಯುಲರಾಗಿ ಆ ಗಾಡಿ ಓಡಿಸೋದು. ಬಟ್ ಇಲ್ಲಿ ನಾನು ಪ್ರೀಮಿಯರ್ ಟ್ರಾನ್ಸ್ಪೋರ್ಟ್ನ ನಾನು ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ನನ್ನ ಗಾಡಿಗೆ ಈ ಥರ ಮೋಸ ಮಾಡಿದ್ದಾನೆ, ಕಳ್ತನ ಮಾಡಿ ಟ್ರೈ ಮಾಡಿ, ಅದಕ್ಕೋಸ್ಕರ ಪ್ರೀಮಿಯರ್ ಟ್ರಾನ್ಸ್ಪೋರ್ಟ್ ಅಂತ ಹೆಸರು ಬರ್ತದೆ ಹೊತ್ತು. ನಾನೇನು ಪ್ರೀಮಿಯರ್ ಟ್ರಾನ್ಸ್ಪೋರ್ಟ್ನ ದ್ವೇಷಿಸ್ಕೊಂಡು ಇಲ್ಲ ಅವ್ರಿಗೆ ಮೋಸ ಮಾಡಬೇಕು, ಇಲ್ಲ ಅವ್ರ ಬಿಸ್ನೆಸ್ ಹಾಳು ಮಾಡಬೇಕು ಅಂತೇನಿಲ್ಲ. ನಾನು ಅವ್ರನ್ನ ಯಾರಂತ ನೋಡೇ ಇರಲಿಲ್ಲ. ಆ ಪ್ರೀಮಿಯರ್ ಟ್ರಾನ್ಸ್ಪೋರ್ಟಲ್ಲಿ ಒಬ್ಬ ಡ್ರೈವರು, ಪ್ರೀಮಿಯರ್ ಟ್ರಾನ್ಸ್ಪೋರ್ಟ್ ಅನ್ನಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಪ್ರೀಮಿಯರ್ ಟ್ರಾನ್ಸ್ಪೋರ್ಟ್ಗೂ ನನಗೂ ಸಂಬಂಧ ಇಲ್ಲ. ಅವ್ರು ಇದನ್ನು ಮಾಡಿಸಿದ್ರೋ ಇಲ್ಲ ನನಗೂ ಗೊತ್ತಿಲ್ಲ. ಬಟ್ ಆದರೆ ಅದರಲ್ಲಿ ಡ್ರೈವರ್ ಇವನು ಸ್ಪೇರ್ ಡ್ರೈವರ್, ಅದರಲ್ಲಿ ಒಬ್ಬ ನಂತರ ಒಬ್ಬ ಅಟ್ಯಾಚ್ ಮಾಡಿದ್ದಾನೆ. ಅದರಲ್ಲಿ ನನ್ನ ಗಾಡಿ ಡ್ರೈವರ್ ಥರ ಅವನೊಬ್ಬ ಡ್ರೈವರ್ ಅಭಿ ಅನ್ನೋನು.
ಅಲ್ಲಿಗೆ ಫಸ್ಟ್ ಅಭಿ ಅನ್ನೋನು ಬರಲಿಲ್ಲ. ಫಸ್ಟು ಗಾಡಿ ಟ್ರಾನ್ಸ್ಪೋರ್ಟವ್ರು ಬಂದರು. ಅವ್ರು ಹೇಳಿದ್ರು ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ, ಕರೆಸಿ ಮಾತಾಡೋಣ ಅಂದರು. ಯಾರೋ ಅಮ್ಮನ ಇಟ್ಕೊಂಡು ನಾನು ಹೇಳೇ ಇಲ್ಲ, ನಮ್ಮ ಓನರ್ ಏನು ಹೇಳೇ ಇಲ್ಲ, ಅದು ಇದು ಅಂತ ಕತೆ ಹೊಡಿತಾ ಇದ್ದ. ಒನ್ಸ್ ಎಲ್ಲರೂ ಬಂದಮೇಲೆ ತೋರಿಸಿದ್ಮೇಲೆ ಸೈಲೆಂಟ್ ಆದ ಅವನು. ಅದಾದಮೇಲೆ ಯಾರು ಅಭಿ ಅನ್ನೋನು ಕರೆಸಿದ್ವಿ. ಅಲ್ಲೇನು ಪ್ಲೇಟ್ ಉಲ್ಟಾ ಇದ್ನಂದರೆ ಸುಹಾಸ್ ನಾನು ಹೇಳೇ ಇಲ್ಲ, ಅವನ ಹತ್ರ ನಾನು ಮಾತಾಡೇ ಇಲ್ಲ, ನಾನು ಫೋನೇ ಮಾಡಿಲ್ಲ ಅಂದ. ಮತ್ತು ನಾವು ವಾಯ್ಸ್ ರೆಕಾರ್ಡ್ಸ್ ಎಲ್ಲ ಕೇಳಿಸಿದ್ರೆ ಸಾರಿ ಒಂದು ಸೆಕೆಂಡ್ ಇದು ಕಫ ಬಿಡೋದೆ. ವಾಯ್ಸ್ ರೆಕಾರ್ಡ್ಸ್ ಕೇಳಿಸಿದ್ಮೇಲೆ ಏನಂತಾನೆ, ನಾನೇನು ಮಾಡಲಿ, ಅವನೇ ನನಗೆ ಫೋನ್ ಹಾಕಿ ಹೇಳ್ದ, ನಾನು ಎತ್ಕೊಂಡು ಹೊಲ್ಟು ಕಳ್ತನ ಮಾಡು ಅಂತೇಳಿಲ್ಲ, ಅದು ಹೇಳ್ದೆ ಇದು ಹೇಳ್ದೆ ಅಂತ ಏನೋ ಮಾತು ತಿರ್ಸಿ ಮಾತಾಡಿದ್ನು. ಪ್ಲಸ್ ನಮ್ಮವ್ರು ತಪ್ಪಿರೋದು ಮೇನು. ಯಾಕಂದ್ರೆ ನಮ್ಮ ಡ್ರೈವರ್ ನನ್ನ ಹತ್ರ ಒಂದು 6 ತಿಂಗಳಿಂದ ಮಾಡಿ ನನ್ನ ಮೇಲೆ ನಿಯತ್ತಿಲ್ಲದೆ ಎತ್ಕೊಂಡು ಹೋಗೋದು ನೋಡು, ಅದು ನನ್ನ ತಪ್ಪು. ಸೊ ಅವನೇನು ಮಾತಾಡ್ಸೋದು ಬೇಡ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಡೋಣ, ಈ ನನ್ನ ಮಗನ ಹೇಳ್ತಿಂದ ಅವ್ರು ಹೇಳ್ಕೊಟ್ರು. ಸೊ ನಂದೇ ತಪ್ಪು ಅಂದ್ಬಿಟ್ಟು ಕಂಪ್ಲೇಂಟ್ ಏನೂ ಮಾಡಲಿಲ್ಲ, ಬಿಟ್ಬಿಟ್ಟೆ ಅದನ್ನ ಅಲ್ಲಿಗೆ. ಇವ್ನು ಯಾರು ಸುಹಾಸ್ನ ಕಳ್ತನ ಮಾಡಿದ್ನಲ್ಲ ಅವ್ನ ಮೇಲೆ ಕಂಪ್ಲೇಂಟ್ ಕೊಡಲಿಲ್ಲ. ಜಸ್ಟ್ ಅಲ್ಲಿಂದ ನಾವು ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಒಂದು ರಿಟರ್ನ್ ಬರ್ಸ್ಬಿಟ್ಟು ಸ್ಟೇಷನಿಂದ ಕರ್ಕೊಂಬಂದೆ, ನಂದೇ ಜವಾಬ್ದಾರಿ ಏನೇ ಆದರೂ ಅಂತ. ಅವನ್ನೆಲ್ಲ ದಾರಿಯಲ್ಲಿ ಸಿಕ್ಕಿದ್ರೆ ಕೇಳ್ದೆ ಸುಹಾಸ್ನ, ಒಂದು ಏಟ್ ಓಡಿಸಿಲ್ಲ ನಾನು, ಯಾರು ಕೇಳೋನು, ನಾನು ಒಂದು ಏಟ್ ಮುಟ್ಟಿಲ್ಲ ನಾನು, ನಮ್ಮ ಹುಡುಗರ ಕೇಳಿ ಒಂದು ಏಟ್ ಓಡಿಸಿಲ್ಲ. ಅವ್ರು ಯಾರು ಹೇಳ್ಕೊಟ್ರು ಅವರೇ ಒಂದು 2 ಏಟ್ ಹಾಕೋದು ಕಪ್ಪಳಕ್ಕೆ, ನನ್ನ ಮನೆ ಸುಳ್ಳು ಹೇಳ್ತೀಯ ಅಂತ ಅರ್ಥ ಮಾಡ್ಕೊಂಡು ಹೇಳ್ಕೊಟ್ಟವ್ರು ಉಲ್ಟಾ ಹೊಡೆದ್ರು. ಹಂಗಂತ ಹೇಳ್ಕೊಟ್ಟವ್ರದ್ದು ತಪ್ಪು ಅಂತ ನಾನು ಹೇಳ್ತಾಯಿಲ್ಲ. ಈ ನನ್ನ ಮಗನ ತಿಗ ಮುಚ್ಕೊಂಡು ಇದ್ದಿದ್ರೆ ಎಲ್ಲ ಚೆನ್ನಾಗಿರೋದು. ಹೋಗಿ ಅವ್ರ ಹತ್ರ ಏನಕ್ಕೆ ಹೋಗಬೇಕು, ಅವ್ರ ಜೊತೆ ಹೆಣ್ಣಿಗೆ ಹಾಕ್ಕೊಂಡ್ರೆ ಹೇಳ್ಕೊಡ್ತಾರೆ ಇರೋ. ಏನಾಗಿದೆ ಗೊತ್ತಾ, ನಾನೊಂದು ವೀಡಿಯೋ ಪ್ಲೇ ಮಾಡ್ತೀನಿ ನೋಡಿ, ಪೇಮೆಂಟ್ ಎಷ್ಟು ಕೊಟ್ಟಿದ್ದೀನಿ ಅಂತ ನೋಡ್ರಿ. ಸುಹಾಸ್ನು ಮಾರ್ಚಾಗಿ ನನ್ನ ಹತ್ರ ಕೆಲ್ಸಕ್ಕೆ ಸೇರಿದ್ದು, ಅವಾಗಿಂದ ಕೆಲಸ ಮಾಡ್ತಾಯಿದ್ದ. ಅವಾಗಿಂದ ಎಷ್ಟು ಕಾಸು ಕಳಿಸಿ ನೋಡ್ರಿ ಅವನು. ಎಲ್ರಿಗೂ ಹೇಳ್ಕೊಂಬರ್ದು ದುಡ್ಡು ಕೊಟ್ಟಿಲ್ಲ ಅಂತ ಎಲ್ರಿಗೂ ಹೇಳ್ಕೊಂಬಂದು. ಆಗಿರೋ ಅಜೆಂಡನೇ ಬೇರೆ, ರೀಸನ್ ಹೇಳ್ತಾ ಇರೋದೇ ಬೇರೆ. ಓಕೆನಾ. ಅವ್ನು ಕಳ್ತನ ಮಾಡಿ 13ನೇ ತಾರೀಕು, 10ನೇ ತಾರೀಕಿಗೆ ಕಾಸು ಕಳಿಸಿನಿ, 9ನೇ ತಾರೀಕು 300. ಓಕೆನಾ ನೋಡಿ, 6ನೇ ತಾರೀಕು 500, 30ನೇ ತಾರೀಕು 500, 28 500, 27 500, ಮತ್ತು ನಮ್ಮ ಫ್ರೆಂಡ್ ಕೈನ 500 ಕಳಿಸಿದ್ನೆ. ಮತ್ತು ಮಿರರ್ ಟಚ್ ಆಯಿತು ಅಂದ ಓಕೆ 100 ಹಾಕ್ಸಿದ್ನೆ, ಮತ್ತು 500, 200 ನೋಡಿ. ಆಗಸ್ಟ್ ತಿಂಗಳದ್ದು 15,000, ಅದಕ್ಕೆ ಮುಂಚೆ 7ನೇ ತಾರೀಕು 3,000 ಎಲ್ಲ ಕೊಟ್ಟಿದ್ದೀನಿ. ರೀಸನ್ನು ಗಾಡಿ ಡೀಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡೋದು, ರೀಸನ್ನು ಗೌತಮ್ ರಾಯಲ್ಸ್ ಪೇಮೆಂಟ್ ಕೊಟ್ಟಿಲ್ಲ. ಎಲ್ಲ ಡ್ರೈವರ್ಗಳು ಇದೇ ಕತೆ ಹೊಡೆಯೋದು. ಇದನ್ನು ನಾನು ಹೇಳ್ತೀನಿ ರೀ, ನೆಕ್ಸ್ಟ್ ಹೇಳ್ತೀನಿ ನೋಡಿರಿ. ಎಲ್ಲ ಪೇಮೆಂಟ್ ಕೊಟ್ಟರು ನಿಯತ್ತಿಲ್ಲ. ಹೋದ ತಿಂಗಳು ನಾನು 18ನೇ ತಾರೀಕು ಪೇಮೆಂಟ್ ಕೊಟ್ಟಿದ್ದೀನಿ. ಈ ತಿಂಗಳು 13 ಗಾಡಿ ಎತ್ಕೊಳ್ತಾವೆ. ಒಂದು ತಿಂಗಳ ಆಗೋದು ಬೇಡ, ಪೇಮೆಂಟ್ ಕೊಟ್ಬಿಡ್ತಾರೆ ಯಾರನ್ನ, ನೀವು ಹೇಳ್ರಿ. ಸೆಂಟ್ರಲ್ ಒಂದು ವಾರ 15 ದಿನ ರಜೆಗೆ ಹಾಕಿದ್ರೆ, ಹುಷಾರಿಲ್ಲ 5 ನಿಮಿಷ ಬಂದ, 1 ದಿನ ಬಂದು 2 ದಿನ ಬಂದೆ ಅಂತ ಒಂದು 10-15 ದಿನ ರಜೆ ಹಾಕಿದ್ರೆ ಪೇಮೆಂಟ್ ಕೊಡ್ತಾರೆ ಯಾರನ್ನ. ಏನೋ ದೊಡ್ಡ ಕಂಪ್ನಿ ಆದರೆ ಸಿಕ್ ಲೀವು ಆ ಲೀವು ಅಂತ ಒಂದು 20-30 ಲೀವ್ಗೆ ಹಾಕ್ಬೋದು. ನಾವು ದುಡ್ಕೊಂಡು ತಿನ್ನೋದು ಗಾಡಿ ಮೇಲೆ ಹಚ್ತದೆ, ಇವ್ರಿಗೆಲ್ಲ 10 ದಿನ ರಜೆ ಹಾಕಿ ಪೇಮೆಂಟ್ ಇರಬೇಕಂತೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಡ್ರೈವರು ಯಾವ ಥರ ಮೋಸ ಮಾಡಿ ಹೋಗಿದ್ದಾನೆ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದು ನನ್ನ ಕಳ್ತನದ ವ್ಲಾಗು, ನನ್ನ ಗಾಡಿ ಕಳ್ತನ ಮಾಡಿದ್ದು. ಸೇಫಲ್ಲೋ ಕರ್ಕೊಂಬಂದು ಯಾವುದೂ ಲೀಗಲ್ ಆ್ಯಕ್ಷನ್ಸ್ ಯಾರ ಮೇಲೂ ತೊಗೊಂಡಿಲ್ಲ. ಸುಮ್ಮನೆ ಆಗೋದೆ. ಅಟ್ ಪ್ರೆಸೆಂಟು ಆ ಕಂಪ್ನಿನ ಗಾಡಿ ತೆಗೆದುಬಿಡ್ತಾ ಇದ್ದೀನಿ. 1ನೇ ತಾರೀಕಿಂದ ಇರಲ್ಲ. ಇವತ್ತು ನಾನು ಮಾತಾಡ್ತಾ ಇರೋದು 18ನೇ ತಾರೀಕು ಅಕ್ಟೋಬರು. ಸೆಪ್ಟೆಂಬರ್ 13ನೇ ತಾರೀಕು ಕಳ್ತನ ಆಗಿದ್ದು, 1 ತಿಂಗಳಾಗದೆ. ನಾ ಅಕ್ಟೋಬರ್ 30ನೇ ತಾರೀಕು ಲಾಸ್ಟ್ ಆ ಕಂಪ್ನಿ ಗಾಡಿ ನಾನು ಓಡಿಸೋನಿಲ್ಲ. ಪ್ಲಸ್ಸು ಏನು ಗೊತ್ತಾ, ಈಗ ಯಾರು ನಮ್ಮ ಗಾಡಿಗೆ ಹೇಳ್ಕೊಟ್ರು, ಮಾತಾಡ್ಸಿದ್ರು, 2-3 ಮಾತಾಡ್ಸಿದ್ರು, ಇವರೆಲ್ಲ ಅಲ್ಲಿರೋರೆ. ಸುಮ್ಮನೆ ಅಲ್ಲಿ ಹೋಗಿ ಕಿತಾಪತಿ ಮಾಡ್ಕೊಂಡು ಬದಲು ಗಾಡಿನಲ್ಲಿ ಇಲ್ಲ ಅಂದ್ರೆ ಬೆಸ್ಟ್ ಅಲ್ವಾ. ಸುಮ್ಮನೆ ತಲೆನೋವೇನಕ. ಈಗ ನಮ್ಮನ್ನು ಕೇಳಿದ್ದಕ್ಕೆ ಅವ್ರು ಪ್ಲ್ಯಾನ್ ಹೇಳ್ಕೊಟ್ರು. ಅವ್ರದ್ದು ತಪ್ಪಲ್ಲ, ಇವ್ರದ್ದು ತಪ್ಪಲ್ಲ, ನನ್ನ ತಪ್ಪು. ಯಾಕೆಂದರೆ ನಾನು ಕಷ್ಟ ಬಂದು ಸ್ಟೆಪ್ ಬೈ ಸ್ಟೆಪ್ ಬಂದು ಇಷ್ಟೆಲ್ಲ ಮಾಡಿ ನನ್ನ ಮಕ್ಳಿಗೆ ಗಾಡಿ ಕೊಟ್ಟು ನನ್ನ ತಪ್ಪು. ನಂಬಿಕೆ ಅವ್ನು ಡಿ ಎಲ್ ನನ್ನ ಹತ್ರನೇ ಇದೆ, ಇನ್ನೂ ನನ್ನ ಹತ್ರನೇ ಇದೆ. ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ, ಇಷ್ಟಾಗಿರ್ಬೋದು ನೀವು ಅನ್ಕೊಂತಾರೆ ಬಿಡು ಕಟ್ ಕಳಿಸ್ಬಿಟ್ಟೆ ಅಂತ. ಅವ್ನಿಗೆ 500,000 ಖರ್ಚು ಕಟ್ಟು ಕಳಿಸ್ಬಿಟ್ಟು ಊರಿಗೆ ಹೋಗಿ ಇಲ್ಲಿ ಇರಬೇಡ ಅಂತ. ಈಗ ಏನಾಗಿರ್ಬೋದು ಫ್ಯಾಕ್ಟು ಅಟ್ ಪ್ರೆಸೆಂಟ್ ಇವತ್ತಕ್ಕೆ ಏನು ಮಾಡ್ತಾನೆ, ಬ್ಲಿಂಕಿಟ್ ಕಂಪ್ನಿಯಲ್ಲಿ ನಾನು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಗೊತ್ತಾ, KCM ಟ್ರಾನ್ಸ್ಪೋರ್ಟ್ ಅಂತ. ಅದೇ ಟ್ರಾನ್ಸ್ಪೋರ್ಟಲ್ಲಿ ಗಾಡಿ ಓಡಿಸ್ತಾನೆ, ಇಂಟ್ರಾ ಗಾಡಿ, ಕೋಲ್ಡ್ ಗಾಡಿ. ಸೊ ಇಲ್ಲಿ ಈ ಫೀಲ್ಡಲ್ಲಿ ಒಂದು ಅರ್ಥ ಆಗಿದ್ರಿ ಏನಂದರೆ, ನೀವು ಹೆಂಗನ ಕೇಸ್ಕೊ, ನಮಗೆ ಗಾಡಿ ಬರಬೇಕು, ಪೇಮೆಂಟ್ ಬರಬೇಕು. ಅದಕ್ಕೆ ಕಂಪ್ನಿನ ಬಿಟ್ಬಿಟ್ಟಿದ್ದೀನಿ ನಾನು, ಬೇಡ ಅವ್ರ ರೂಲ್ಸು ರೆಗ್ಯುಲೇಷನ್ಸು ಕಷ್ಟ, ನಾವು ಸಸ್ಟೇನ್ ಆಗೋಕ್ಕಾಗಲ್ಲ. ಆ ಕಂಪ್ನಿಯಲ್ಲಿ ಕೆಲಸನ ಬಿಟ್ಬಿಟ್ಟಿದ್ದೀನಿ, ಗಾಡಿಗಳು ತೆಗಿತಾ ಇದ್ದೀನಿ. ಬೇಡ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊತೀನಿ ಮೇಲೆ ಗಾಡಿಗಳು ನಮ್ಮ ಡ್ರೈವರ್ಗಳು ಕೊಟ್ಟು. ಅದಕ್ಕೆ ಅದ್ರ ಜೊತೆ ನನ್ನ ಜೊತೆ ಇದ್ದಿದ್ದು ಮಿಕ್ಕಿದ್ದು ಇವ್ನು ನೋಡಿಕೊಂಡು ಇನ್ನೊಂದು ಬಡ ದೋಸ್ ಡ್ರೈವರು, ಇಂಟ್ರಾ ಹೊಸ V70 ಡ್ರೈವರು, ಇನ್ನೊಂದು ಬಡ ದೋಸ್ ಡ್ರೈವರು ಎಲ್ಲ ಪ್ಲ್ಯಾನಿಂಗ್ಗಳು ಹಾಕಿದ್ರು. ಎಲ್ಲ ಕೆಲಸ ಬಿಟ್ಟು ಹೋದ್ರು, ಯಾರೂ ಇಲ್ಲ. ಭರತ ಒಬ್ಬನ ಕರೆಕ್ಟಾಗಿ ಮಾಡ್ತಾನೆ ಪಾಪ ಅವನು, ನಮ್ಮ ಮೈಚರನು. ಮಿಗ್ದವ್ರೆಲ್ಲ ಸ್ಕ್ಯಾಮ್ ಮಾಡೋದ್ರು. ಅವ್ರದ್ದೆಲ್ಲ ಡೀಟೇಲ್ಸು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು, ಪಕ್ಕ ಎಲ್ಲ ಡೀಟೇಲ್ಸ್. ಅದನ್ನ ಏನೇನು ಸ್ಕ್ಯಾಮ್ ಮಾಡಿ ಓಡೋಗ್ಬಿಟ್ರು ನನ್ನ ಮಕ್ಕಳು. ತಿರ್ಗಿ ಎಲ್ಲರ ಹತ್ರ ಏನು ಹೇಳ್ಕೊಂಬಂದರು ಎಲ್ಲ. ಯಾರನ್ನ ನನ್ನ ಬಗ್ಗೆ ಯಾರನ್ನ ನಿಮ್ಗೆ ನೆಗೆಟಿವ್ ಹೇಳಿದ್ರೆ, ಗೌತಮ್ ರಾಯಲ್ಸು ಪೇಮೆಂಟ್ ತಿನ್ಬಿಟ್ಟು ಡ್ರೈವರ್ಗಳು ಮೋಸ ಮಾಡ್ದೆ ಅಂದರೆ ಎಲ್ಲ ಕ್ಲಾರಿಟಿ ಕೊಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಯಾಕಂದರೆ
ನಾನು ಓಪನ್ ಆಗಿ ಹೇಳ್ತೇನೆ, ಗಲೀಜಾಗೆ ಮಾತಾಡ್ತಾಯಿದ್ದೀನಿ ನಾನು. ನನಗೆ ಯಾರು ಮೋಸ ಮಾಡೋದ್ರು ನಾನು ಮೋಸ ಮಾಡೇ ಮಾಡ್ತೀನಿ. ನಾನು ಹರಿಶ್ಚಂದ್ರ ಮರಿ ಮೊಮ್ಮಂಗನಲ್ಲ, ಅವರೆಲ್ಲ ಮಾಡ್ತಾಯಿದ್ದು ನಾನು ಬಿಟ್ಟು ಕಳ್ಸೋದಕ್ಕೆ. ನನಗೆ ಯಾರು ಮೋಸ ಮಾಡೋ ಅವ್ರಿಗೆ ಮೋಸ ಮಾಡೇ ಮಾಡ್ತೀನಿ. ಹೌದು, ಪೇಮೆಂಟ್ ಹೋಲ್ಡ್ ಮಾಡಿದ್ದೀನಿ. ಯಾಕೆ ನೀವು ನನ್ನ ಮಕ್ಕಳು ಅಳ್ಕ ಕೆಲಸ ಮಾಡಿದ್ದೀನ, ಸುಮ್ಮನೆ ಅಂತಲ್ಲ. ಗಾಡಿಗಳು ಟಚ್ ಮಾಡೋದು ಅದು ಇದು ಬಿಡಿ, ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ ಹೇಳ್ತೀನಿ ನಿಮ್ಗೆ. ಸದ್ಯಕ್ಕೆ ಈ ವ್ಲಾಗ್ ಇಷ್ಟೇ. ನಾನು ಯಾರ ಮೇಲೆ ಏನೂ ದ್ವೇಷ ಇಲ್ಲ. ಈ ವ್ಲಾಗ್ ನೋಡೋರು ಏನೋ ಏನಂತೀರಾ, ವ್ಲಾಗ್ ನೋಡಿ ಗಾಡಿ ಅಡ್ಡ ಹಾಕೋದು ಗಲಾಟೆಗಳು ಮಾಡೋದಂದರೆ ನಮಗೂ 1000 ಜನ ಗೊತ್ತಿದ್ದವ್ರೆ, ಆಯಿತಾ. ನೀವು ಪುಡಂಗಂದರೆ ನಿಮ್ಮ ಏರಿಯಾದಲ್ಲಿ ನಮಗೂ ನಮ್ಮ ಏರಿಯಾದಲ್ಲಿ ಅವರೇ. ಯಾರನ್ನ ಇದನ್ನು ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಅಂದರೆ ಸರಿ ಇರೋಲ್ಲ, ನಾನು ಬೇರೆ ಥರ ಆ್ಯಕ್ಷನ್ ತೊಗೊತೀನಿ, ನನಗೆ ಗೊತ್ತೇ ಅಂತ. ಮತ್ತು ಇದರಲ್ಲಿ ಬಂದು ಕಮೆಂಟ್ಗಳು ಯಾರನ್ನ ಹಾಕ್ತಾರೆ, ನೆಗೆಟಿವ್ ಕಮೆಂಟ್ಗಳು, ನಮ್ಮ ಡ್ರೈವರ್ ಹಂಗೆ, ನಿಮ್ಮ ಡ್ರೈವರ್ ಇದು ಅದು ಇದು ಅಂದರೆ ನಿಮ್ಮಿಷ್ಟ ಹೆಂಗನ ಸಾಯಿ. ನನಗೆ ಗೊತ್ತಿರೋ ಫಾಲೋವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫ್ರೆಂಡ್ಸ್ಗೆ ಗೊತ್ತು ನಾನು ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಕಷ್ಟ ಬಿದ್ದು ಬೆಳೆದಿದ್ದೀನಿ ಅಂತ. ಒಂದೊಂದು ಗಾಡಿ ಮೇಲೆ 2 EMI, ಡೌನ್ ಪೇಮೆಂಟ್ಗೊಂದು EMI, ಗಾಡಿ EMI, ಎಷ್ಟು ಕಷ್ಟ ಬೀಳಿದೆ ನನಗೆ ಗೊತ್ತದೆ. ನಿಮ್ಗೆ ಬರ್ತೀರಾ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಜೋಶಲ್ಲಿ ಬಂದುಬಿಟ್ಟು ಒಂದು ತಿಂಗಳು ಮಾಡ್ಬಿಡೋದು, ಓಡೋಗ್ಬಿಡೋದು. ಗಾಡಿಗಳು ಟಚ್ ಮಾಡಿ ಸ್ಕ್ಯಾಮ್ಗಳು ಮಾಡಿ ಏನೇನು ಅಂತೀರ, ಒಂದೊಂದಲ್ಲ. ಗಾಡಿಗಳ ಕಾಟನ್ ಬಾಕ್ಸ್ಗಳು ಡೀಲ್ ಮಾಡಿಬಿಡೋದು, ಏನೇನೋ ಹೇಳ್ತೀನಿ. ಡ್ರೈವರ್ಸ್ ರಿಲೇಟೆಡ್ ಪ್ರಾಪರ್ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಈ ವ್ಲಾಗು ಇಲ್ಲಿಗೆ ಪಾಪ. ಲಾಸ್ಟಲ್ಲಿ ನಾನು ಅಜಯ್ ಬ್ರೋಗೆ ಸಖತ್ ಥ್ಯಾಂಕ್ಸ್ ಹೇಳಬೇಕು. ಅವತ್ತು ಬೆಳಗ್ಗೆ ಚೇಸ್ ಮಾಡಿ ಹಿಡಿದು ಅಲ್ಲಿ ನಾನು ಹೋಗೋವರೆಗೂ 4-5 ಅವರ್ ಅಲ್ಲೇ ಇದ್ದು ಪಾಪ. ಪ್ಲಸ್ ಅವರ ಫ್ರೆಂಡ್ ಒಬ್ಬರು ಈರುಳ್ಳಿ ಮಂಡಿ ಅವರಂತೆ, ಅವರು ಹೆಲ್ಪ್ ಮಾಡಿ ಅಂಕಲ್ ನೋಡಿದ್ರೆ ಸದ್ಯಕ್ಕೆ ಇಷ್ಟ ಆಗದೆ. ದಯವಿಟ್ಟು ಯಾರನ್ನ ನೆಕ್ಸ್ಟು ಗಾಡಿಗಳು ಯಾರಿಗಾನ ಕೊಡಬೇಕು ಅಂದರೆ ದಯವಿಟ್ಟು GPS ನೋಡ್ಕೊಂಡು ಕೊಡಿ, ಸ್ವಲ್ಪ ಸವಾಸಗಳು ನೋಡ್ಕೊಳ್ಳಿ. ನಾನು ನೆಗ್ಲಿಜೆನ್ಸಿ ಆಗೋದೆ, ಗಾಡಿ ಬಿಟ್ಬಿಟ್ಟು ಸುಮ್ಮನೆ ಇನ್ನೊಂದು ಗಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಒಳ್ಳೆಯವನಲ್ಲ ಓಡಿಸೋಲ್ಲ ಬಿಟ್ಬಿಟ್ಟಿದ್ದೆ. ಇವ್ರು ಡೈಲಿ ಕೂತ್ಕೊಂಡು ಎಣ್ಣೆಗಳು ಹಾಕೋರು ಪ್ಲ್ಯಾನ್ ಮಾಡೋರು ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ, ಫಾಲೋ ಅಪ್ ಮಾಡ್ತಾ ಇರಲಿಲ್ಲ. ನನ್ನ ತಪ್ಪೆ ಅದು. ಸ್ವಲ್ಪ ಹುಷಾರಾಗಿರಿ. GPS ಇಂಪಾರ್ಟೆಂಟ್. GPS ಇಲ್ಲ ಅಂದ್ರೆ ನಾನು ಎಲ್ಲಂದು ಹುಡುಕ್ಬೇಕಿತ್ತು ಗಾಡಿನ. GPS ಸಖತ್ ಇಂಪಾರ್ಟೆಂಟು. ಯಾರಿಗಾನ GPS ಹಾಕ್ಸೋಕ್ಕೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಒಂದು ಮೆಸೇಜ್ ಹಾಕಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ಬಿಡ್ತೀನಿ. ವೀಲ್ಸ್ ಐ GPS ಅವರು ಯಾವುದೋ ಒಂದು GPS ಹಾಕ್ಸಿ. ಗಾಡೀಲಿ ಓನರ್ಗೆ ಹೇಳ್ತಾ ಇರೋದು, ಡ್ರೈವರ್ಗೆ ಹೇಳ್ತಾ ಇದ್ದೀನಿ. ಯಾರನ್ನ ಓನರ್ ಕಮ್ ಡ್ರೈವರ್ ಇರ್ತಾರಲ್ಲ ಹುಷಾರು, ಯಾರನ್ನ ನಂಬಿ ಗಾಡಿ ಕೊಡಬೇಡ್ರಿ. 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿ ತಿಂಗಳೆಲ್ಲ ನಾಯಿ ಥರ ದುಡ್ಡು ಸಿಗೋದು ಆ ಗಾಡಿಯಿಂದ 10,000 ರೂಪಾಯಿ ಜಾಸ್ತಿ. ಅಂದರೆ ಅದರಲ್ಲಿ ಏನು ಟಚ್ ಗೀಚ್ ಆಯಿತು ಅಂದರೆ 5-6 ಸಾವಿರ ರೂಪಾಯಿ. ಅದಕ್ಕೆ ತಿಂಗಳೆಲ್ಲ ಸಾಯಬೇಕು. ಇವ್ರು ಕೇಳಿದಾಗೆಲ್ಲ ದುಡ್ಡುಗಳು ಆವಾಗಲೇ ತೋರಿಸಿದ್ನಲ್ಲ ಸ್ಕ್ರೀನ್ ರೆಕಾರ್ಡು, ಎಲ್ರಿಗೂ ಕೇಳಿದಾಗೆಲ್ಲ 500,000 ಎಲ್ಲ ಕೊಡಬೇಕು. ಲಾಸ್ಟಲ್ಲಿ ನಾವು ಈ ಥರ ಕೆಟ್ಟ ಹೆಸರು ತರಿಸ್ಕೋಬೇಕು. ಇರಲಿ, ತೊಂದರೆ ಇಲ್ಲ. ದೇವ್ರವನೇ ಎಲ್ಲ ನೋಡ್ಕೊಂತಾನೆ. ಸದ್ಯಕ್ಕೆ ಡ್ರೈವರ್ಸ್ ರಿಲೇಟೆಡ್ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ವ್ಲಾಗಿಗೆ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ನನ್ನ ಕಷ್ಟ ಬೀಳ್ತಾ ಇರೋದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜೈ ಶ್ರೀರಾಮ್, ಜೈ ಆಂಜನೇಯ.